ವೀಕ್ಷಕರೇ ನಮಸ್ಕಾರ. ನಾವು ನಮ್ಮವರು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬನ್ನಿ, ಇವತ್ತಿನ ನಮ್ಮ ಅತಿಥಿ ಖ್ಯಾತ ಅಂತಾರಾಷ್ಟ್ರೀಯ ಛಾಯಾಚಿತ್ರಗಾರರಾದಂಥ ಶ್ರೀ KS ಶ್ರೀನಿವಾಸ್ ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀನಿವಾಸ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ವೀಕ್ಷಕರೇ, KS ಶ್ರೀನಿವಾಸ್ ಫೋಟೋ ಕ್ಲಿಕ್ಸಿದ್ರು ಅಂದ್ರೆ ಅದು ಕನ್ನಡಿ ಇದ್ದಂತೆ ಅನ್ನೋ ಮಾತು ಜನಜನಿತ. ಹಾಗಾದ್ರೆ KS ಶ್ರೀನಿವಾಸ್ ಯಾರು? ಅವ್ರ ಬಗ್ಗೆ ತಮಗೆ ಮಾಹಿತಿ ಬೇಕಾ? ಹಾಗಾದ್ರೆ ನೋಡಿ ಈ ಕ್ಲಿಪ್ಪಿಂಗ್. ಭಾರತ ಹಲವು ಕಲೆಗಳ ನಾಡು. ಚಿತ್ರಕಲೆ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದ ಕಾಲದ ನಂತರ ಬಹು ಬೇಡಿಕೆಗೆ ಬಂದದ್ದು ಛಾಯಾಗ್ರಹಣ. ಚಿತ್ರಕಲೆ ಸಂಪೂರ್ಣ ತದ್ರೂಪಿಯನ್ನೇ ಸೃಷ್ಟಿಸಲು ಅಸಾಧ್ಯವಾಗಿದ್ದರೂ ಅದರಲ್ಲಿ ಕಲಾವಿದನ ಮನೋಧರ್ಮಗಳು ಎದ್ದು ಕಾಣುತ್ತಿದ್ದವು. ಆದರೆ ಛಾಯಾಗ್ರಹಣ ವಸ್ತು, ವ್ಯಕ್ತಿ, ಸನ್ನಿವೇಶದ ಯಥಾವತ್ ರೂಪವನ್ನು ನೀಡಲು ಶಕ್ತವಾಯಿತು. ನಂತರದಲ್ಲಿ ಅದರದೇ ಆದಂತಹ ಕೋನಗಳು, ದೃಷ್ಟಿಕೋನಗಳನ್ನು ಪಡೆದುಕೊಂಡಂತಹ ಛಾಯಾಗ್ರಹಣ ಒಂದು ಪರಿಪೂರ್ಣ ಕಲೆಯಾಗಿ ರೂಪುಗೊಂಡಿದೆ. ಇಂತಹ ಕಲೆಯೊಂದಿಗೆ ಸದಾಕಾಲವೂ ತಳುಕು ಹಾಕಿಕೊಂಡ ವ್ಯಕ್ತಿಯೇ ನಮ್ಮ ಇಂದಿನ ಅತಿಥಿ ಶ್ರೀ KS ಶ್ರೀನಿವಾಸ್. 25/6/1971 ಶ್ರೀ BT ಶಾಮಣ್ಣನವರ ಮಗನಾಗಿ ಜನಿಸಿದರು. ಬಾಲ್ಯದಿಂದಲೂ ಹಲವಾರು ಕಲೆಗಳಲ್ಲಿ ಆಸಕ್ತಿ ಹೊಂದಿದ್ದ ಇವರು ಆಯ್ಕೆ ಮಾಡಿಕೊಂಡಿದ್ದು ಮಾತ್ರ ಛಾಯಾಗ್ರಹಣವನ್ನ. ಇದರೊಂದಿಗೆ ವನ್ಯಜೀವಿ ಛಾಯಾಗ್ರಹಣ, ಪಕ್ಷಿ ವೀಕ್ಷಣೆ, ಚಿತ್ರಕಲೆ, ನಟನೆ ಹಾಗೂ ಅನೇಕ ಪತ್ರಿಕೆಗಳಿಗೆ ಅಂಕಣಕಾರರಾಗಿರುವುದು ಇವರ ಹೆಗ್ಗಳಿಕೆ. ಇನ್ನು ಇವರ ಸಾಧನೆಯ ವಿವರ ಈ ರೀತಿಯಾಗಿ ಸಾಗುತ್ತದೆ. ಸಾವಿರದ 1987ರಲ್ಲಿ ವಿದ್ಯಾರ್ಥಿ ದೆಸೆಯಲ್ಲೇ ಸ್ಕೌಟ್ ವಿದ್ಯಾರ್ಥಿಯಾಗಿ ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಅಂದಿನ ರಾಷ್ಟ್ರಪತಿಗಳಾದ R ವೆಂಕಟರಾಮನ್ ರವರಿಂದ ರಾಷ್ಟ್ರಪತಿಗಳ ಪದಕ ವಿಜೇತ. 2014ರಲ್ಲಿ ಕೆಂಪೇಗೌಡ ಪ್ರಶಸ್ತಿಯನ್ನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಪಡೆದಿರುತ್ತಾರೆ. 2011ರಲ್ಲಿ ಬೆಂಗಳೂರಿನಲ್ಲಿ ನಡೆದ ರಾಷ್ಟ್ರಮಟ್ಟದ ಛಾಯಾಚಿತ್ರ ಸ್ಪರ್ಧೆ ಶ್ರೀನಿವಾಸರ ಅಧ್ಯಕ್ಷತೆಯಲ್ಲಿಯೇ ನಡೆದಿದ್ದು ಅಭೂತಪೂರ್ವ ಯಶಸ್ಸನ್ನ ಕಂಡಿತ್ತು. ದೇಶದ ಖ್ಯಾತ ಛಾಯಾಗ್ರಹಣ ಸಂಸ್ಥೆ YPSನಲ್ಲಿ ಖಜಾಂಚಿ ಹಾಗೂ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿ ಅಪಾರ ಮೆಚ್ಚುಗೆಯನ್ನ ಗಳಿಸಿದ್ದಾರೆ. 2011 ಬೆಂಗಳೂರಿನಲ್ಲಿ ಪ್ರಥಮ ಬಾರಿಗೆ ಪಿಕ್ಟೋರಿಯಲ್ ಫೋಟೋಗ್ರಫಿ ವಿಷಯದ ಬಗ್ಗೆ ಏಕವ್ಯಕ್ತಿ ಪ್ರದರ್ಶನವನ್ನ ನಡೆಸಿದ್ದಾರೆ. 2002 AFIAP ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಶ್ರೀನಿವಾಸ್. ರಾಷ್ಟ್ರದ ಎಲ್ಲ ಭಾಗಗಳಲ್ಲೂ ಶ್ರೀನಿವಾಸ್ ಅವರ ಛಾಯಾಚಿತ್ರಗಳು ಪ್ರದರ್ಶನ ಕಂಡು ರಾಷ್ಟ್ರ ಮಟ್ಟದಲ್ಲಿ ಸ್ವರ್ಣ ಪದಕ ಸೇರಿದಂತೆ 40ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಶ್ರೀನಿವಾಸ್ ಅವರ ಛಾಯಾಚಿತ್ರಗಳು ಭಾರತ ಮಾತ್ರವಲ್ಲದೆ ಬೇರೆ ರಾಷ್ಟ್ರಗಳಾದ ಹಾಲೆಂಡ್, ಆಸ್ಟ್ರಿಯಾ ಮತ್ತು ಕೆನಡಾ ದೇಶಗಳಲ್ಲೂ ಪ್ರದರ್ಶನವನ್ನ ಕಂಡಿವೆ. ಅಂತಾರಾಷ್ಟ್ರೀಯ ಛಾಯಾಗ್ರಹಣ ಸ್ಪರ್ಧೆಯಲ್ಲಿ 10ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಶ್ರೀನಿವಾಸ್. ಲಕ್ಸಂಬರ್ಗ್ನ ಖ್ಯಾತ ಛಾಯಾಗ್ರಹಣ ಸಂಸ್ಥೆ FIAP ಶ್ರೀನಿವಾಸ್ ಅವರ 5 ಛಾಯಾಚಿತ್ರಗಳನ್ನು ತಮ್ಮ ಶಾಶ್ವತ ಪ್ರದರ್ಶನದಲ್ಲಿ ಪ್ರದರ್ಶಿಸಿವೆ.
ಪ್ರತಿಭೆಯುಳ್ಳ ಶ್ರೀನಿವಾಸ್ ಇಂದಿನ ನಾವು ಕಾರ್ಯಕ್ರಮದ ಅತಿಥಿ. ಶ್ರೀನಿವಾಸ್ ಫೋಟೋ ತೆಗೆದ್ರು ಅಂದ್ರೆ ಕನ್ನಡಿ ಇದ್ದ ಹಾಗೆ ಅಂತ ಹೇಳ್ತಾರೆ. ಯಾಕೆ ಹಾಗೆ ಹೇಳ್ತಾರೆ ಜನ? ಮೇಡಮ್, ಆದಷ್ಟು ನಾವು ವಾಸ್ತವವಾಗಿ ಜನಕ್ಕೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಡಿಜಿಟಲಿ ಮ್ಯಾನಿಪುಲೇಟ್ ಮಾಡೋ ಅಂಥದ್ದಾಗಲಿ ಅಥವಾ ಇಲ್ಲದೆ ಇರೋದನ್ನ ತೋರಿಸೋದಕ್ಕೆ ಇಷ್ಟಪಡೋದಿಲ್ಲ. ಜನಕ್ಕೆ ನಾವು ಏನು ತೆಗಿತೀವಿ, ಇನ್ನು ನಮ್ಮ ಕಣ್ಮುಂದೆ ಏನು ಸೌಂದರ್ಯ ಅನ್ನೋದು ಕಾಣುತ್ತೆ, ಅದನ್ನು ಇನ್ನೂ ಜನಕ್ಕೆ ಹತ್ತಿರವಾಗಿ ಅಥವಾ ಅವ್ರ ಮನಸ್ಸಿಗೆ ಒಪ್ಪುವಂತೆ ತೆಗಿಬೇಕುಗಳನ್ನ ತುಂಬ ಒಪ್ತಾರೆ. ಶ್ರೀನಿವಾಸ್ ಮೂಲತಃ ಎಲ್ಲಿಯವರು ತಾವು? ನಾವು ಬೆಂಗಳೂರಿನವ್ರೆ ಮೂಲತಃ. ವೈಟ್ ಫೀಲ್ಡ್ ರಸ್ತೆ ಬಿ ನಾರಾಯಣಪುರ ಅಂತ ಇದೆ, ಒಂದು ಸಣ್ಣ ಗ್ರಾಮ. ಸೊ ಅಲ್ಲೇ ನಾವು ಹುಟ್ಟಿ ಬೆಳೆದಿದ್ದೆಲ್ಲ. ಹೇಗಿತ್ತು ಮನೆಯ ವಾತಾವರಣ? ಹೇಗಿತ್ತು ಮನೆ ವಾತಾವರಣ? ನಮ್ದೊಂದು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ಬೋದು, ತುಂಬ ಕುಟುಂಬ. ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ಶಾಮಣ್ಣ ಮತ್ತೆ ಕಾಳಮ್ಮ ಅಂದ್ಬಿಟ್ಟು 5 ಜನ ಮಕ್ಕಳು ನಾವು, ಅದರಲ್ಲಿ ಕಡೆ ಮಗ ನಾನು. ಸೊ ಎಲ್ಲರ ಪ್ರೀತಿಯಲ್ಲೇ ಬೆಳೆದೆ ಅಂತ ಹೇಳ್ಬೋದು. ಹಾಗಾಗಿ ನನಗೆ ವಿದ್ಯಾಭ್ಯಾಸ ಮತ್ತು ಇದು ಎಲ್ಲ IT ವಿದ್ಯಾಮಂದಿರ ಶಾಲೆಯಲ್ಲಿ ಆಗಿದ್ದು. ಶಾಲೆಯಲ್ಲಿ ಇರಬೇಕಾದ್ರೆ ನಮಗೆ ಮೊದಲಿಂದಲೂ ನನಗೆ ಆರ್ಟ್ ಬಗ್ಗೆ ಸಾಕಷ್ಟು ಒಂದು ಅಭಿಮತ ಇತ್ತು. ಸೊ ಹಾಗಾಗಿ ಕಲೆ ಬಗ್ಗೆ, ಕಲೆಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಕನಸು ಕಾಣ್ತಿದ್ದೆ. ಹಾಗಾಗಿ ಸಣ್ಣ ಪುಟ್ಟ ಚಿತ್ರಗಳನ್ನು ಬರೀತಾ ಇದ್ದೆ ಶಾಲಾ ಮಟ್ಟದಲ್ಲಿ. ಸೊ ಹಾಗಾಗಿ ಅದಾದ್ಮೇಲೆ ನನಗೆ ಶಾಲಾ ಮಟ್ಟದಲ್ಲೇ ನನಗೆ ಫೋಟೋಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಮನಸ್ಸು ಮಾಡಿದ್ದೆ. ಸೊ ಹಾಗಾಗಿ ಶಾಲಾ ದಿನಗಳಾದ್ಮೇಲೆ ನಾನು ಡೈರೆಕ್ಟಾಗಿ ಛಾಯಾಗ್ರಹಣನ ಆಯ್ಕೆ ಮಾಡಿಕೊಂಡೆ. ಹೇಗಿತ್ತು ಬಾಲ್ಯದ ದಿನಗಳು? ಹೇಗಿತ್ತು? ಹೇಗೆ ಕಳೀತು? ಶಾಲಾ ದಿನಗಳು ಹೇಗಿತ್ತು? ಬಾಲ್ಯದ ದಿನಗಳು ಅಂದರೆ ನಾನು ನಮ್ಮ ಸ್ಕೂಲ್ನ ಪ್ರಾರಂಭ ಮಾಡಿದ್ದು ಪಕ್ಕದಲ್ಲಿರೋ ಮಹದೇವಪುರ ಒಂದು ಹಳ್ಳಿಯಿಂದ. ಸೊ ಅಲ್ಲಿಂದ ನಮ್ಮ ಮನೆಗೆ ಒಂದು 2 ಕಿಲೋಮೀಟ್ರು. ಆ 2 ಕಿಲೋಮೀಟರ್ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಹೊಲಗಳಿರ್ತಾ ಇತ್ತು, ಒಂದು ಸಣ್ಣ ಬಂಡೆ ಎಲ್ಲ ಇತ್ತು, ಈ ರಾಗಿ ಹೊಲಗಳು, ಇದ್ರ ಮಧ್ಯೆ ಎಲ್ಲ ಓಡಾಡ್ಕೊಂಡು ಡೈಲಿ ಸ್ಕೂಲ್ಗೆ ಹೋಗಿ ಬರಬೇಕಾದ್ರೆ ಆ ಒಂದು ವಾತಾವರಣ ನನಗೆ ಒಂದು ಪರಿಸರದಲ್ಲಿ ಮತ್ತು ಪ್ರಕೃತಿ ಮೇಲೆ ಹಾಗೆ ಒಂದು ಒಲವನ್ನು ಮೂಡಿಸ್ತು. ಸೊ ಹಾಗಾಗಿ ನಾನು ಇವತ್ತು ಫೋಟೋಗ್ರಫಿ ಅಥವಾ ಆರ್ಟಲ್ಲಿ ಯಾವುದೋ ಇದು ಮಾಡೋದು ನನ್ನನ್ನು ಅದರಲ್ಲಿ ನೇಚರ್ನ ಆದಷ್ಟು ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಚಿತ್ರಗಳನ್ನು ಬರೆಯುವಂಥದ್ದು ತಮ್ಮ ಆಗಿನ ಒಂದು ಹವ್ಯಾಸ ಅಂತಲೇ ಹೇಳ್ಬೋದು. ಅದಲ್ಲದೆ ಬೇರೆ ಯಾವ ರೀತಿಯ ಹವ್ಯಾಸಗಳಲ್ಲಿ? ನನಗೆ ಚಿಕ್ಕಂದಿಂದಲೂ ಚಿತ್ರ ಬರೆಯೋದೇ ಒಂದು ಮೇನ್ ಅಭ್ಯಾಸ ಆಗಿತ್ತು. ಅದರ ಜೊತೆಯಲ್ಲಿ ಹಳ್ಳಿ ಮಕ್ಕಳ ಜೊತೆ ಸೇರ್ಕೊಂಡು ಎಲ್ಲ ರೀತಿ ಆಟ ಆಡ್ತಾ ಇದ್ದೆ. ಆದರೆ ಇವತ್ತಿನ ಮಕ್ಕಳಿಗೆ ಆ ಒಂದು ಇದಿಲ್ಲ, ಒಲವಿಲ್ಲ. ಇವತ್ತು ಎಲ್ಲ ಕಂಪ್ಯೂಟರು ಮತ್ತು TV ಅನ್ನೋದೇ ದೊಡ್ಡ ಇದಾಗೋಗಿದೆ. ಬಟ್ ನಮಗೆ ಸಾಕಷ್ಟು ಅವಕಾಶ ಇತ್ತು ಆಡೋದಕ್ಕೆ, ನಲಿಯೋದಕ್ಕೆ, ಈಜಾಡೋದಕ್ಕೆ. ಕೆರೆ ಕುಂಟೆಗಳೆಲ್ಲ ಇರ್ತಾ ಇತ್ತು. ಇವತ್ತು ಅವೆಲ್ಲ ಕಾಣೋದೇ ಇಲ್ಲ. ಇವತ್ತು ಕೆರೆಗಳೆಲ್ಲ ರಸ್ತೆಗಳಾಗೋಗ್ಬಿಟ್ಟಿದೆ, ಈ ಹಳ್ಳಿಗಳೆಲ್ಲ ಮುಚ್ಚೋಗಿದೆ, ಲೇಔಟ್ಗಳಾಗೋಗ್ಬಿಟ್ಟಿದೆ. ಸೊ ನಮ್ಮ ಪರಿಸರ ನಿಜವಾಗ್ಲೂ ನಾವು ಅದೃಷ್ಟ ಮಾಡಿದ್ವಿ, ಆ ಒಂದು ವಾತಾವರಣ ನಾವು ಇತ್ತು. ಬಟ್ ಇವತ್ತಿನ ಜನ್ರೇಷನ್ಗೆ ಅದು ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಮಗೆ ಪರಿಸರದ ಬಗ್ಗೆ ಮತ್ತು ಪ್ರಕೃತಿ ಬಗ್ಗೆ ಸಾಕಷ್ಟು ಒಲವು ಮೂಡ್ತು. ಹೇಗಿದ್ರಿ ಓದಿನಲ್ಲಿ? ಹೇಗಿದ್ರಿ ನೀವು? ಓದಿನಲ್ಲಿ ಹೇಳ್ಕೊಳ್ಳೋ ಥರ ಇರಲಿಲ್ಲ ಮೇಡಮ್. ಓದಿನಲ್ಲಿ ನನಗೆ SLC ಅಷ್ಟೇ ಓದೋದಕ್ಕಾಗಿದ್ದು. ಅದಾದಮೇಲೆ ನನಗೆ ಓದೋದಕ್ಕೆ ಅವಕಾಶ ಸಿಗಲಿಲ್ಲ. ಸೊ ಅದಾದಮೇಲೆ 87ರಲ್ಲಿ ನಾನು SLC ಮುಗಿಸ್ದೆ. 88ರಲ್ಲಿ ನಮ್ಮ ತಂದೆಯವರು ತೀರ್ಕೊಂಡ್ರು. ಸೊ ಅದಾದಮೇಲೆ ನನಗೆ ಓದೋ ಕಡೆ ಒಂದು ಒಲವು ಮರಲಿಲ್ಲ. ಸೊ ಏನಾದರೂ ಒಂದು ಜೀವನೋಪಾಯಕ್ಕಾಗಿ ಏನಾದರೂ ಒಂದು ಕೆಲಸ ಮಾಡೋಣ, ದುಡಿಯೋಣ ಅನ್ನಿಸ್ತಾ ಇತ್ತು. ಮತ್ತು ಹಾಗೆ ಮೊದಲಿಂದ ನನಗೊಂದು ಕನಸಿತ್ತು, ಛಾಯಾಗ್ರಹಣದಲ್ಲಿ ಏನಾದ್ರು ಮಾಡೋಣ ಅಂತ. ಹಾಗಾಗಿ ಒಂದು ಫೋಟೋ ಸ್ಟುಡಿಯೋ ಒಂದು ಪ್ರಾರಂಭಿಸಿದೆ ಕೃಷ್ಣರಾಜಪುರದಲ್ಲಿ. ಸುಮಾರು ಅಲ್ಲಿ ಒಂದು 20 ವರ್ಷ ಸ್ಟುಡಿಯೋ ನಡೆಸಿದೆ. ಸೊ ಸ್ಟುಡಿಯೋ ಜೊತೆಯಲ್ಲೇ ಮದುವೆ ಮನೆಗೆ ಹೋಗೋದು, ಫೋಟೋ ತೆಗೆಯೋದು ಇದೇ ಮಾಡ್ತಿದ್ದೆ. ಮದುವೆ ಮನೆಗೆ ಹೋಗಿ ಫೋಟೋ ತೆಗೆದು ಇದೇ ಜೀವನ ನಡೆಸ್ಕೊಂಡಿದ್ರೆ ಮದುವೆ ಫೋಟೋಗ್ರಾಫರ್ಸಲ್ಲಿ ನಾನು ಒಬ್ಬ 10ರಲ್ಲಿ 11ನೇ ಆಗ್ತೀನಿ. ಬಟ್ ಏನಾದರೂ ನನ್ನ ತನನ ನಾನು ಮತ್ತು ನನ್ನ ಒಂದು ಕನಸುಗಳನ್ನ ಏನಾದರೂ ಈಡೇರಿಸ್ಕೋಬೇಕು ಅನ್ನೋ ಇದಕ್ಕೋಸ್ಕರ ಏನು ಮಾಡ್ತಾ ಇದ್ದೆ ನಾನು. ಸೊ ಇದನ್ನು ಒಂದು ಕಲಾತ್ಮಕವಾಗಿ ಹೇಗೆ ಬದಲಾವಣೆ ಮಾಡ್ಕೋಬೋದು, ಮದುವೆ ಮನೆಗೆ ಹೋಗಿ ಫೋಟೋ ತೆಗೆದ್ರೂ ಅದರಲ್ಲಿ ಏನಾದರೂ ಒಂದು ಕಲಾತ್ಮಕ ತೋರಿಸ್ಬೋದಲ್ಲ ಅನ್ನೋದಕ್ಕೋಸ್ಕರ ನಾನು ಬೇರೆಗಿಂತ ಭಿನ್ನವಾಗಿ ಯೋಚನೆ ಮಾಡ್ತಾ ಇದ್ದೆ ಫೋಟೋ ತೆಗೆಯೋದಕ್ಕೆ. ಮತ್ತು ನನ್ನ ಏನಾದರೂ ಕಂಡು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅದೇ ರೀತಿ ಇನ್ನೊಂದು ಒಳ್ಳೆ ಫೋಟೋ ತೆಗೆಯೋಣ ಅನ್ನೋ ಒಂದು ಪ್ರಯತ್ನ ಮಾಡ್ತಿದ್ದೆ. ಹಾಗಾಗಿ ಮೊದಲಿಂದ ನನಗೆ ಈ ಒಂದು ಕಲಾತ್ಮಕ ಛಾಯಾಗ್ರಹಣ ಮಾಡೋದ್ರ ಬಗ್ಗೆ ಒಲವು ಮೂಡ್ತು. ಓಕೆ. ಇನ್ನು ಫೋಟೋಗ್ರಫಿಯಲ್ಲಿ ಹೆಚ್ಚಿನ ಆಸಕ್ತಿ ಇದ್ದಂಥದ್ದು ತಮಗೆ SSLC ನಂತರ ತಮ್ಮದೇ ಆದಂಥ ಓನ್ ಸ್ಟುಡಿಯೋ ಇಟ್ಕೊಂಡ್ರಿ. ಹೇಗಿತ್ತು ಆರಂಭದ ದಿನಗಳು? ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಹೇಗಿತ್ತು ಓವರಾಲ್? ಆರಂಭದ ದಿನಗಳು ಸ್ಪರ್ಧೆ ಜಾಸ್ತಿ ಇತ್ತು ಆಗ ಛಾಯಾಗ್ರಹಣ. ಮತ್ತೆ ನಿಜವಾಗ್ಲೂ ಅಲ್ಲಿ ಛಾಯಾಗ್ರಹಣ ಕಲ್ತವ್ರಿಗೆ ಮಾತ್ರ ಅವಕಾಶ ಇತ್ತು. ಇವತ್ತಾದರೆ ಡಿಜಿಟಲೈಸ್ ಬಂದ್ಬಿಟ್ಟಿದೆ, ಕ್ಯಾಮ್ರಾದಲ್ಲೇ ಎಲ್ಲ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಬಟ್ ನಮ್ಮ ಕಾಲದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು, ಮತ್ತೆ ರೀಲ್ ಇತ್ತು. ಸೊ ಹಾಗಾಗಿ ಅದೊಂದು ಮ್ಯಾಜಿಕ್ ಬಾಕ್ಸ್ ಥರ ಇತ್ತು. ನಮಗೆ ತೆಗೆದು ಕಾಯ್ಬೇಕಾಗಿತ್ತು, ಡೆವಲಪ್ ಆಗೋವರೆಗೂ, ಪ್ರಿಂಟ್ ಆಗೋವರೆಗೂ ಕಾಯ್ಬೇಕಾಗಿತ್ತು ನಾವು ಹೇಗೆ ಬರುತ್ತಪ್ಪ ಫೋಟೋಸ್ ಅನ್ನೋದು. ಬಟ್ ಇವತ್ತು ಆ ಒಂದು ಮ್ಯಾಜಿಕ್ ಕಳೆದೋಗಿದೆ. ಆ ಒಂದು ಕ್ಯೂರಿಯಾಸಿಟಿ ಅಥವಾ ಒಂದು ನಮಗೆ ಒಂದು ಕುತೂಹಲ ಬರೋದಿಲ್ಲ. ಯಾಕಂದರೆ ತೆಗೆದಿದ ತಕ್ಷಣ ಇಮಿಡಿಯೇಟ್ ಕ್ಯಾಮ್ರಾ ಹಿಂಭಾಗದಲ್ಲೇ ಗೊತ್ತಾಗ್ಬಿಡುತ್ತೆ ರಿಸಲ್ಟು. ಸೊ ಅವತ್ತೊಂದು ಚಾಲೆಂಜ್ ಇತ್ತು ಫೋಟೋಗ್ರಫಿಗೆ. ನಿಜವಾದ ನಾವು ಕೆಲಸ ಮಾಡಿ ಕಲಿತ್ರೆ ಮಾತ್ರ ನಮ್ಗೆ ಒಳ್ಳೆ ಫೋಟೋ ರಿಸಲ್ಟ್ ಸಿಗೋದು. ಇವತ್ತು ಕ್ಯಾಮ್ರಾ ಇಕ್ವಿಪ್ಮೆಂಟ್ ಚೆನ್ನಾಗಿದ್ರೆ ಸಾಕು, ರಿಸಲ್ಟ್ ಬಂದ್ಬಿಡುತ್ತೆ.
ಹೌದು. ಇನ್ನು ಓದಿದ್ದು ತುಂಬಾ ಕಡಿಮೆ ಆದ್ರೂ ನೀವು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡ್ರಿ ಶ್ರೀನಿವಾಸ್. ಏನ್ ಅನ್ಸುತ್ತೆ ಒಮ್ಮೆ ಒಂದ್ಸಲ ತಿರುಗಿ ನೋಡಿದ್ರೆ? ಅಲ್ಲ, ನಾನು ಓದಿದ್ದೇ ಕಡಿಮೆ ಆಗಿದ್ದು ಅದೇ ಒಂದು ನನಗೆ ಪ್ಲಸ್ ಪಾಯಿಂಟ್ ಅನ್ಸುತ್ತೆ. ಯಾಕಂದ್ರೆ ನಾನು ಜೀವನದಲ್ಲಿ ಓದಕ್ಕಾಗ್ಲಿಲ್ವಲ್ಲ, ಇನ್ನೇನಾದ್ರೂ ಸಾಧಿಸಲೇಬೇಕು, ಓದ್ಲಿಲ್ಲ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಏನ್ ಮಾಡಿದೆ, ನನಗೆ ಗೊತ್ತಿರೋ ಫೀಲ್ಡ್ ಇದೆ ಕಲೆಯಲ್ಲೇ ಏನಾದ್ರೂ ಮಾಡ್ಬೇಕಲ್ಲ ಅನ್ನೋದಕ್ಕೋಸ್ಕರ ಅದಕ್ಕೆ ಒತ್ತು ಕೊಟ್ಟು ನಾನು ಆದಷ್ಟು ಅದರಲ್ಲೇ ಒಂದು ಪ್ರಯತ್ನ ಮಾಡಿ ಈ ಮಟ್ಟಿಗೆ ಒಂದು ಸಾಧನೆ ಮಾಡೋಕೆ ಅವಕಾಶ ಆಯಿತು. ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ಸ್ಕೌಟ್ಸ್ನಲ್ಲೂ ಕೂಡ ಜಾಯ್ನ್ ಆಗಿದ್ರಿ ಅಂತ ಹೇಳಿದ್ರಿ ಚಿಕ್ಕ ವಯಸ್ಸಿನಲ್ಲಿ, ಆಗಲೇ ನಾನು ಮಾತಾಡ್ತಾ ಕೇಳುವಾಗ. ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಚಿಕ್ಕ ವಯಸ್ಸಿನಲ್ಲಿ ನನಗೆ ಶಾಲೆಯಲ್ಲಿ ನಮ್ಮ ಪ್ರೈಮರಿ ಶಾಲೆಯಲ್ಲಿ ಓದಬೇಕಾದ್ರೆ ನಮಗೊಬ್ಬ ಮಾಸ್ಟರ್ ಇದ್ರು, ಹೆಸರು ಕೃಷ್ಣಮೂರ್ತಿ ಅಂತ ಇರಬೇಕು. ಅವರು ನಮಗೆ ಪಾಪ ಅವರು ಮಾಸ್ಟರ್ ನಮಗೆ ವಿದ್ಯಾರ್ಥಿಗಳ ಮೇಲೆ ಎಷ್ಟು ಒಂದು ಇದಿತ್ತು ಅಂದ್ರೆ ಮನೆಯಿಂದ ಒಂದು ಟ್ರಂಕ್ ಇಟ್ಕೊಂಡಿದ್ರು. ಸರ್ಕಾರಿ ಶಾಲೆಯಲ್ಲಿ ನಾವು ಓದಿದ್ದು. ಅವರು ಪಾಪ ಆದ್ರೂ ಮನೆಯಿಂದ ಒಂದು ಟ್ರಂಕ್ ತಗೊಂಡ್ಬಂದು ಅದರಲ್ಲೇ ಒಂದು ಲೈಬ್ರರಿ ನಡೆಸ್ತಾ ಇದ್ರು. ಆಗ ರಾಷ್ಟ್ರೋತ್ಥಾನದಿಂದ ಸಣ್ಣ ಸಣ್ಣ ಬುಕ್ಗಳು ಬರೋದು ಭಾರತದ ಮಹನೀಯರ ಬಗ್ಗೆ. ಸೊ ಆ ಥರದ ಬುಕ್ ಎಲ್ಲ ನಮ್ಗೆ ಓದಕ್ಕೆ ಕೊಡ್ತಾ ಇದ್ರು. ಸೊ ನಮ್ಗೆ ಅವಾಗ ಟಿವಿ ಇರಲಿಲ್ಲ, ಇದಿರಲಿಲ್ಲ. ಹಾಗಾಗಿ ನಾವು ಆ ಪುಸ್ತಕಗಳನ್ನ ತಗೊಂಡು ಓದೋ ಅಂಥದ್ದೇ ಬಹಳ ಕುತೂಹಲ ಕೊಡೋದು. ಸೊ ಹಾಗಾಗಿ ಅದರಲ್ಲಿ ಕೆಲವು ಮಹನೀಯರನ್ನೆಲ್ಲ ಓದ್ತಾ ಇದ್ವಿ, ಪರಿಸರದ ಬಗ್ಗೆ ಓದ್ತಾ ಇದ್ವಿ. ಸೊ ಹಾಗಾಗಿ ನನಗೆ ಅವತ್ತಿಂದ ಒಂದು ಇದು ಹುಚ್ಚು ಹಿಡಿತು, ಏನಾದರೂ ಒಂದು ಸಾಧನೆ ಮಾಡಬೇಕು, ನಾನು ಇವರಲ್ಲೊಬ್ಬ ಅಟ್ಲೀಸ್ಟ್ ಕಡೆ ಪಕ್ಷ ಅವರ ಒಂದು ಸಾಲಲ್ಲಾದರೂ ಬರೋಕ್ಕೆ ಸಾಧ್ಯ ಆಗುತ್ತಾ, ಒಂದು ಪ್ರಯತ್ನ ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಪ್ರಯತ್ನ ಮಾಡಿದ್ದೀವಿ. ಓಕೆ, ತಮಗೆ ಛಾಯಾಚಿತ್ರಗಾರರಾಗಬೇಕು ಅನ್ನುವಂತ ಹಂಬಲ ಇತ್ತು, ಆದ್ರೆ ಮನೆಯಲ್ಲಿ ಅವರ ಆಸೆ ಏನಾಗಿತ್ತು, ತಂದೆ ತಾಯಿಯ ಆಸೆ ಏನಾಗಿತ್ತು? ನಮ್ದು ಒಂದು ಮೀಡಿಯಂ ಫ್ಯಾಮಿಲಿ ಕುಟುಂಬ ಆಗಿರೋದ್ರಿಂದ ಅಂತ ಕನಸುಗಳೇನಿರಲಿಲ್ಲ. ಸೊ ಮಗ ಒಂದು ಒಳ್ಳೆ ಕಡೆ ಕೆಲಸ ಸೇರ್ಕೊಂಡು ಕೆಲಸ ದುಡಿದ್ರೆ ಸಾಕು ಅನ್ನೋ ಮಟ್ಟಿಗಿತ್ತು. ಸೊ ಹಾಗಾಗಿ ಮನೇಲಿ ಯಾವುದೇ ಒತ್ತಡ ಇರಲಿಲ್ಲ, ಏನಾದರೂ ಮಾಡೋ. ಹಾಗಾಗಿ ಒಂದು ದುಡಿಯೋ ಒಂದು ಇದಾದ್ರೆ ಅನುಕೂಲ ಆದ್ರೆ ಸಾಕು ಅನ್ನೋ ಒಂದು ಮಟ್ಟ ಇತ್ತು. ಇನ್ನು ಛಾಯಾಗ್ರಹಣಕ್ಕೆ ಪಾದಾರ್ಪಣೆ ಮಾಡೋದಕ್ಕೂ ಮುಂಚೆ ಟ್ರೈನಿಂಗ್ ಅಂತ ಏನಾದ್ರು ಹೋದ್ರ, ಅದಕ್ಕೆ ಅಂತ ಗುರುಗಳು ಯಾರಾದ್ರೂ ಇದ್ರ? ಇಲ್ಲ, ನಾನು ಶೈಕ್ಷಣಿಕವಾಗಿ ಅಥವಾ ಅಕಾಡೆಮಿಕ್ ಆಗಿ ಯಾವುದೇ ಒಂದು ಫೋಟೋಗ್ರಫಿ ಕೋರ್ಸ್ಗಳನ್ನಾಗ್ಲಿ ಇದನ್ನಾಗ್ಲಿ ಯಾವ್ದು ತಗೊಂಡ್ಲಿಲ್ಲ. ಆಕ್ಚುಲಿ ನಾನು ಫೋಟೋಗ್ರಫಿನ ಎಲ್ಲೂ ಕಲೀಲಿಲ್ಲ. ಪ್ರಾರಂಭದಲ್ಲೇ ಡೈರೆಕ್ಟ್ ನಮ್ಮಣ್ಣವ್ರ ಒಂದು ಸ್ಟುಡಿಯೋನೇ ಕೊಡಿಸ್ಬಿಟ್ರು. ಯಾರೋ ಬಿಟ್ಟೋದ್ರು ವ್ಯಾಪಾರ ಆಗಲಿಲ್ಲ ಅನ್ನೋ ಒಂದು ಸ್ಟುಡಿಯೋನ ನನಗೆ ಕೊಡಿಸ್ಬಿಟ್ರು. ಸೊ ಹಾಗಾಗಿ ಡೈರೆಕ್ಟ್ ಆಗಿ ನಾನು ಫೀಲ್ಡ್ಗೆ ಧುಮುಕಿದ್ದು. ನನ್ನದೇ ಆದ ಡಾರ್ಕ್ ರೂಮ್ ಇತ್ತು, ನನ್ನದೇ ಆದ ಕ್ಯಾಮ್ರಾ ಇತ್ತು ಆ ಟೈಮಲ್ಲಿ. ಸೊ ನಾನೇ ತೆಗೆದು ಚಿತ್ರಗಳನ್ನ ವೇಸ್ಟ್ ಮಾಡಿ, ಸೊ ನನ್ನದೇ ಒಂದು ಎಕ್ಸ್ಪೆರಿಮೆಂಟಲ್ ಮಾಡಿ ಡಾರ್ಕ್ ರೂಮಲ್ಲಿ ಕೂತ್ಕೊಂಡು ಫೋಟೋಗಳನ್ನ ಕೆಡಿಸ್ಕೊಂಡು ಅವಿನ್ಯೂ ರೋಡಲ್ಲಿ ಫುಟ್ಪಾತ್ ಮೇಲೆ ಸಿಗ್ತಾ ಇದ್ದಂತ ಕೆಲವು ಬುಕ್ಗಳು ತಗೊಂಡು ಓದ್ಕೊಂಡು ಅದ್ರ ಮೂಲಕ ನಾನು ಛಾಯಾಗ್ರಹಣ ಕಲಿತೆ. ಸೊ ಆ ಸ್ಟುಡಿಯೋ ತಗೊಂಡಿದ್ದು ಮೇನ್ ತಮಗೆ ಲರ್ನಿಂಗ್ ಸ್ಟುಡಿಯೋ ತರಾನೇ ಆಗ್ಬಿಟ್ಟಿತ್ತು ಖಂಡಿತ ಒಂದ್ ರೀತಿ ನೋಡೋದು. ಬಟ್ ಯಾವತ್ತೂ ಕಷ್ಟ ಅನ್ಸ್ಲಿಲ್ಲ ಅಂದ್ರೆ ವಿತೌಟ್ ಟ್ರೈನಿಂಗ್ ಅಥವಾ ಯಾರ್ದಾದ್ರೂ ಮಾರ್ಗದರ್ಶನ ಆದ್ರೂ ತಗೋತಿದ್ರ, ಗೈಡ್ ಲೈನ್ಸ್ ತಗೋತಿದ್ರ? ಇಲ್ಲ, ನನಗೆ ಯಾವತ್ತೂ ಕಷ್ಟ ಅನಿಸ್ಲಿಲ್ಲ. ಯಾಕಂದ್ರೆ ಇಷ್ಟಪಟ್ಟಿದ್ದು ಮಾಡೋದ್ರಲ್ಲಿ ಕಷ್ಟ ಅನ್ಸೋದೇ ಇಲ್ಲ. ಸೊ ನನಗೆ ಮೊದಲಿಂದ ಛಾಯಾಗ್ರಹಣದಲ್ಲಿ ಏನಾದ್ರು ಸಾಧಿಸಬೇಕು ಅನ್ನೋ ಒಂದು ಬಯಕೆ ಇದ್ದಿದ್ರಿಂದ ಸೊ ನನಗೆಲ್ಲೂ ಕಷ್ಟ ಅನ್ನಿಸ್ಲಿಲ್ಲ. ಓಕೆ, ಸೊ 20 ವರ್ಷ ಬರೀ ನಾನು ಜನರಲ್ ಆರ್ಡಿನರಿ ಫೋಟೋಗ್ರಾಫರ್ ಆಗಿ ಉಳ್ಕೊಂಡೆ ಅಂತ ಹೇಳಿದ್ರಿ ನೀವು. ನಂತರದಲ್ಲಿ ಏನ್ ಮಾಡಿದ್ರಿ? ಅದರಲ್ಲಿ ಯಾವ ರೀತಿ ಮತ್ತೆ ಮೇಲೇರ್ಬೇಕು ಅಂತ ಅನ್ಕೊಂಡ್ರಿ, ಹೇಗೆ? ಇಲ್ಲ, 20 ವರ್ಷ ನನ್ನ ವೃತ್ತಿ ಜೀವನ ಇದು. ಅದರಲ್ಲಿ ನಾನು ಒಂದು 5-6 ವರ್ಷ ಮದುವೆ ಫೋಟೋಗ್ರಾಫರ್ ಆಗಿ ಕಾಲ ಕಳೆದೆ. ಆಮೇಲೆ ಏನಾದರೂ ಸಾಧನೆ ಮಾಡ್ಬೇಕು ಅನ್ನಿಸ್ತು. ಹಾಗಾಗಿ ನಾನು ನಮ್ಮ ಬೆಂಗಳೂರಿನ ಯೂತ್ ಫೋಟೋಗ್ರಫಿ ಕ್ಲಬ್ ಸಂಸ್ಥೆಗೆ ಒಬ್ಬ ಸದಸ್ಯನಾಗಿ ಸೇರ್ಕೊಂಡೆ. ಅಲ್ಲಿ ಸಾಕಷ್ಟು ನಿಜವಾಗ್ಲೂ ಅದೊಂದು ಅತ್ಯುತ್ತಮ ಸಂಸ್ಥೆ ಅಂತ ಹೇಳ್ಬೋದು. ರಾಷ್ಟ್ರದಲ್ಲೇ ಛಾಯಾಗ್ರಹಣದ ಬಗ್ಗೆ, ಒಂದು ಕಲಾತ್ಮಕ ಛಾಯಾಗ್ರಹಣದ ಬಗ್ಗೆ ಮಾಹಿತಿ ಕೊಡುವಂತ ಒಳ್ಳೆ ಅತ್ಯುತ್ತಮವಾದ ಸಂಸ್ಥೆ. ಅಲ್ಲಿ ಒಬ್ಬ ಸದಸ್ಯನಾಗಿ ಸೇರ್ಕೊಂಡು ಅಲ್ಲಿ ಸಾಕಷ್ಟು ಹೆಸರು ಮಾಡಿದೆ ಅನ್ನೋದಕ್ಕಿಂತ ಸಾಕಷ್ಟು ಕಲಿತೆ. ಅಲ್ಲಿ ಹಿರಿಯರ ಮಾರ್ಗದರ್ಶನ ಆಯಿತು. MS ಹೆಬ್ಬಾರ್ ಅಂತ ಇದ್ರು, TNA ಪೆರುಮಾಳ್ ಅಂತ ಇದ್ರು, ಸತೀಶ್ ಅನ್ನೋರು ಇದ್ರು. ಸೊ ಇವರೆಲ್ಲ ಸಾಕಷ್ಟು ಎಂಕರೇಜ್ ಮಾಡ್ತಾ ಇದ್ರು ಫೋಟೋಗ್ರಫಿಗೆ. ಸೊ ಅವ್ರ ಮಾರ್ಗದರ್ಶನದಲ್ಲಿ ಸಾಕಷ್ಟು ತಿಳ್ಕೊಂಡೆ ಕಲಾತ್ಮಕ ಛಾಯಾಗ್ರಹಣದ ಬಗ್ಗೆ. ಕಂಪೋಸಿಷನ್ ಅಂದ್ರೆ ಏನು, ಲೈಟ್ನ ಯಾವ ಥರ ಬಳಸ್ಕೋಬೇಕಾಗತ್ತೆ, ಕ್ಯಾಮ್ರಾಗಳನ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕಾಗತ್ತೆ, ಆ ಪರಿಸ್ಥಿತಿನ ಯಾವ ಥರ ನಿಭಾಯಿಸಬೇಕಾಗತ್ತೆ, ಇದನ್ನೆಲ್ಲ ತಿಳ್ಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ಸಾಕಷ್ಟು ಕಲ್ತ್ಕೊಂಡೆ. ಸೊ ಅದೊಂದು ನನಗೆ ಕಲಾತ್ಮಕವಾಗಿ ಬಹಳ ಅನುಕೂಲ ಆಯಿತು. ಅದರ ನಂತರ ಏನ್ ಮಾಡಿದ್ರಿ? ಅದರ ನಂತರ ಕೆಲವು ಚಿತ್ರಗಳನ್ನ ತೆಗೆದು ನಮ್ಮ ಸೀನಿಯರ್ಸ್ಗೆ ತೋರಿಸ್ತಿದ್ದೆ. ಅದರಲ್ಲಿ ಮುಖ್ಯವಾಗಿ ನಾನು ಇವತ್ತು ಶ್ರೀಯುತ BKS ವರ್ಮಾ ಅವ್ರನ್ನ ನೆನೆಸ್ಕೋಬೇಕಾಗುತ್ತೆ. ಅವರು ಒಡನಾಟ ನನಗೆ ಸುಮಾರು ಒಂದು 15 ವರ್ಷದಿಂದ ಒಡನಾಟ ಇದೆ. ಸೊ ಅವರು ಆತ್ಮೀಯತೆಯಲ್ಲಿ ನಾನು ಅವ್ರ ಮನೆಗೆ ಹೋಗೋದು ಬರೋದು ಯಾವಾಗಲೂ ಮಾಡ್ತಾ ಇರ್ತೀನಿ. ಸೊ ಅವ್ರನ್ನ ಭೇಟಿ ಮಾಡಿ ಸಾಕಷ್ಟು ಚಿತ್ರಗಳನ್ನ ತಗೊಂಡೋಗಿ ಅವ್ರ ಮುಂದೆ ತೋರಿಸ್ತಾ ಇದ್ದೆ. ಸರ್ ಇದೇಗಿದೆ ಅಂತ ಹೇಳ್ತಿದ್ದೆ. ಅವರು ತುಂಬ ಪ್ರಸಿದ್ಧಿ ಚಿತ್ರಕಾರರಾಗಿರೋದ್ರಿಂದ ನನ್ನ ಚಿತ್ರದಲ್ಲಿ ನೆರಳು ಬೆಳಕಿನ ವಿನ್ಯಾಸ, ಕಂಪೋಸಿಷನ್ ಬಗ್ಗೆ ಸಾಕಷ್ಟು ಗೈಡ್ ಮಾಡ್ತಿದ್ರು. ಶ್ರೀನಿವಾಸ ಈ ಥರ ಬರಬೇಕು, ಇಲ್ಲಿ ಪ್ರಾಬ್ಲಮ್ ಇದೆ, ಇಲ್ಲಿ ಇದು ಬರ್ನ್ ಮಾಡಬೇಕು, ಇದು ಡಾರ್ಕ್ ಇದೆ, ಇಲ್ಲಿ ಲೈಟ್ ಆಗಬೇಕು ಇತ್ತು. ಸೊ ಈ ಮಾರ್ಗದರ್ಶನ ಮೇಲೆ ಅವ್ರು ಏನೇನು ಹೇಳ್ತಿದ್ರು ಅದನ್ನೆಲ್ಲ ಬಂದು ನಾನು ಮತ್ತೆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನನ್ನ ತಪ್ಪುಗಳನ್ನೆಲ್ಲ ಅಲ್ಲಿ ತಿದ್ದುಕೊಳ್ತಾ ಇದ್ದೆ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಅವರು ನನಗೆ ಕಂಪೋಸಿಷನ್ ಮತ್ತು ಲೈಟಿಂಗ್ ಬಗ್ಗೆ
ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಓಕೆ, ಮೊದಲು ಬಹುಮಾನ ಗಿಟ್ಟಿಸಿದಂತ ಛಾಯಾಚಿತ್ರ ಯಾವ್ದಾಗಿತ್ತು ತಮ್ಮದು? ನಾನು ಮೊದಲನೇದು ನಮ್ಮ ಯೂತ್ ಫೋಟೋಗ್ರಫಿ ಸೊಸೈಟಿ YPS ನಲ್ಲಿ ರಾಷ್ಟ್ರಮಟ್ಟದ ಛಾಯಾಚಿತ್ರ ಸ್ಪರ್ಧೆ ನಡೀತು. ಸರಿ, ಇದರಲ್ಲಿ ನಾನು ಒಂದು ವೈಲ್ಡ್ ಲೈಫ್ ಚಿತ್ರ ತೆಗೆದಿದ್ದೆ. ಹಾರ್ನ್ ಬಿಲ್ ಅನ್ನೋ ಒಂದು ಪಕ್ಷಿ ತೆಂಗಿನ ಮರದಲ್ಲಿ ಗೂಡು ಕಟ್ಟಿದೆ, ಅದು ಮರಿಗೆ ಫೀಡ್ ಮಾಡ್ತಿರುವಂಥದ್ದು. ಆ ಚಿತ್ರ ತೆಗೆದು ಅದು ರಾಷ್ಟ್ರ ಮಟ್ಟದಲ್ಲಿ 2ನೇ ಬಹುಮಾನ ಬಂತು. ಸೊ ಬಂದ ಮೇಲೆ ನನಗೆ ತುಂಬಾ ಖುಷಿ ಕೊಡ್ತು. ಆದ್ರೆ ಜೊತೆಲಿ ಫ್ರೆಂಡ್ ಒಬ್ರು ಕರ್ಕೊಂಡೋಗಿದ್ರು, ನೋಡಿದ ವೈಲ್ಡ್ ಲೈಫ್ ಅಲ್ಲಿ ತುಂಬಾ ನಾನು ಕರ್ಕೊಂಡೋಗಿದ್ದು ಜೊತೆಲಿ ತೋರಿಸಿದ್ದು ಮಾಡ್ಬಿಟ್ಟೆ ನೀನು, ಹಾಗಾಗಿ ನಿನಗೆ ಫೋಟೋ ಬಂದ್ಬಿಡ್ತು, ಅವಾರ್ಡ್ ಬಂತು ಅಂತ ಹೇಳಿದ್ರು. ನನಗಾಗ ಅನ್ನಿಸ್ತು, ಅರೆ ನೇಚರಲ್ಲಿ ಹೌದು, ನೇಚರು ಸುಲಭ ತಗೊಳ್ಳೋದು, ಒಳ್ಳೆ ಎಕ್ವಿಪ್ಮೆಂಟು ದುಡ್ಡಿದ್ರೆ ಯಾರು ಬೇಕಾದ್ರು. ಇದು ಬಿಟ್ಟು ನಾನು ಏನಾದರೂ ಸಾಧನೆ ಮಾಡಬೇಕು ಅಂದ್ಬಿಟ್ಟು ನಾನು ಆಮೇಲೆ ತದನಂತರ ಇವತ್ತು ವೈಲ್ಡ್ ಲೈಫ್ ಮಾಡ್ತೀನಿ. ಇವತ್ತು ನನಗೆ ನೇಚರಲ್ಲಿ ಇರೋದಂದ್ರೆ ತುಂಬಾ ಇಷ್ಟ. ಬಂಡೀಪುರ ನಾಗರ ಹೊಳೆ ಎಲ್ಲ ಸುತ್ತಾಡ್ತೀನಿ, ಫೋಟೋಸ್ ತೆಗಿತೀನಿ. ಬಟ್ ಅದು ನನ್ನ ಖುಷಿಗೋಸ್ಕರ. ಬಟ್ ನಾನು ಏನಾದರೂ ಸಾಧನೆ ಮಾಡಬೇಕು ಅನ್ನೋದಿದ್ರೆ ಬೇರೆ ಯಾವುದೇ ಫೀಲ್ಡಲ್ಲಿ ಮಾಡಬೇಕು ಅಂದ್ಬಿಟ್ಟು ಇನ್ನೊಂದು ಟಫ್ ಆದ ಸಬ್ಜೆಕ್ಟ್ ಪಿಕ್ಟೋರಿಯಲ್ ಫೋಟೋಗ್ರಫಿ ಅಂತ. ಸೊ ಆ ಸಬ್ಜೆಕ್ಟ್ನ ಆಯ್ಕೆ ಮಾಡಿಕೊಂಡು ಅದರಲ್ಲೇ ನಾನು ಅಂತಾರಾಷ್ಟ್ರೀಯ ಮನ್ನಣೆ ಗಳಿಸಬೇಕು. ಓಕೆ, ಏನ್ ಡಿಫ್ರೆನ್ಸ್ ಇತ್ತು ಅಂದ್ರೆ ಈ ರೆಗ್ಯುಲರ್ ಫೋಟೋಗ್ರಫಿಗೂ ಪಿಕ್ಟೋರಿಯಲ್ ಫೋಟೋಗ್ರಫಿಗೂ ಏನ್ ಡಿಫ್ರೆನ್ಸ್? ಪಿಕ್ಟೋರಿಯಲ್ ಫೋಟೋಗ್ರಫಿ ಬೇಸಿಕ್ ಬಂದ್ಬಿಟ್ಟು ಒಂದು ಚಿತ್ರದ ಒಂದು ಪೇಂಟಿಂಗ್ ತರ ಕಾಣುತ್ತೆ. ಅದರಲ್ಲಿ ನೆರಳು ಬೆಳಕು, ಕಂಪೋಸಿಷನ್ ಇದಕ್ಕೆಲ್ಲ ಒತ್ತು ಕೊಡಬೇಕಾಗುತ್ತೆ. ವೈಲ್ಡ್ ಲೈಫ್ ಅಲ್ಲಿ ಬಂದ್ಬಿಟ್ಟು ನಾವು ಒಳ್ಳೆ ಎಕ್ವಿಪ್ಮೆಂಟ್ ಇದ್ದು ನಮಗೆ ಸಬ್ಜೆಕ್ಟ್ ಇದ್ರೆ ಇವತ್ತು ನೀವು ದುಡ್ಡು ತಗೊಂಡೋಗ್ಬಿಟ್ಟು ಆಫ್ರಿಕಾಗೆ ಒಂದು ಟ್ರಿಪ್ ಹೊಡ್ಕೊಂಡ್ ಬಂದ್ರೆ ಸಾಕಷ್ಟು ಪಿಕ್ಚರ್ ತೆಗಿಬಹುದು. ಅದೇ ನೀವು ಪಿಕ್ಟೋರಿಯಲ್ ಫೋಟೋಗ್ರಫಿಗೆ ನೀವು ಆಫ್ರಿಕಾ ಹೋಗಿ ಬಂದ್ರು ಪಿಕ್ಚರ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಅಥವಾ ಮನೆ ಪಕ್ಕದಲ್ಲಿ ಯಾವುದೋ ಒಂದು ಹುಲ್ಲಿದೆ ಅಂದ್ರೆ ಅದ್ರ ಮೇಲೆ ಒಳ್ಳೆ ಲೈಟಿಂಗ್ ಇದೆ ಅಂದ್ರೆ ಕಂಪೋಸ್ ಇಟ್ಕೊಂಡು ಒಳ್ಳೆ ಫೋಟೋ ತೆಗಿಬಹುದು. ಹಾಗಾಗಿ ನಾನು ಆ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟೆ. ಸೊ ಹಾಗಾಗಿ ನನಗೆ ಸುಮಾರು ಲಾಲ್ಬಾಗಲ್ಲಿ ಒಂದು ಚಿತ್ರ ತೆಗೆದಿದ್ದೆ, ನೆರಳು ಬೆಳಕಿಂದು. ಆ ಚಿತ್ರ ಇವತ್ತು ನಿಜವಾಗ್ಲೂ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರದಲ್ಲಿ ಸಖತ್ ಹೆಸರು ಮಾಡ್ತು. ಅದ್ರ ಜೊತೆಲಿ ನನಗೆ ಹಣನೂ ಗಳಿಸ್ಕೊಡ್ತು ಅಂತ ಹೇಳ್ಬೋದು. ಸೊ ಆ ರೀತಿ ಪಿಕ್ಟೋರಿಯಲ್ ಫೋಟೋಗ್ರಫಿ ಮಾಡಬೇಕಂದ್ರೆ ಸ್ವಲ್ಪ ನಮಗೆ ಮಾನಸಿಕವಾಗಿ ನಾವು ಗಟ್ಟಿ ಇರಬೇಕಾಗುತ್ತೆ. ಆ ಕಂಪೋಸಿಷನ್ ಆಗಲಿ ಇದಾಗಿ ಒಂದು ಅಥಾರಿಟಿ ಇರಬೇಕಾಗುತ್ತೆ ಇದ್ರ ಬಗ್ಗೆ, ಫೋಟೋಗ್ರಫಿ ಬಗ್ಗೆ. ಅಷ್ಟು ತಿಳ್ಕೊಂಡಿದ್ರೆ ಮಾತ್ರ ಆ ಒಂದು ಪಿಕ್ಟೋರಿಯಲ್ ಫೋಟೋಗ್ರಫಿನ ಮಾಡಬಹುದಾಗುತ್ತೆ. ಇವತ್ತು ಪಿಕ್ಟೋರಿಯಲ್ ಫೋಟೋಗ್ರಫಿ ಮಾಡೋರ ಸಂಖ್ಯೆ ತೀರಾ ಕಡಿಮೆ. ನೇಚರ್ ವೈಲ್ಡ್ ಲೈಫ್ ಯಾರು ಬೇಕಾದ್ರೂ ಮಾಡ್ತಾರೆ. ಇವತ್ತು ನಮ್ಮ IT ಕಂಪನಿಗಳು ಬಂದಿರೋದ್ರಿಂದ IT ಯಲ್ಲಿ ಉದ್ಯೋಗಿಗಳೆಲ್ಲ ಇವತ್ತು ಹಾಬಿ ಫೋಟೋಗ್ರಾಫರ್ಸ್ ಆಗಿ ಬಂದ್ಬಿಟ್ಟಿದ್ದಾರೆ. ಇದರ ದುಡ್ಡು ಬೇಕಾದಷ್ಟಿದೆ. ದೊಡ್ಡ ದೊಡ್ಡ ಲೆನ್ಸ್ ಕ್ಯಾಮ್ರಾ ತಗೊಂಡು ಫೋಟೋಗ್ರಫಿ ಮಾಡ್ತಾರೆ. ಇವತ್ತು ಅವ್ರ ಸಂಖ್ಯೆ ಜಾಸ್ತಿ ಇದೆ. ನಿಜವಾಗ್ಲೂ ಒಳ್ಳೊಳ್ಳೆ ಚಿತ್ರಗಳು ತೆಗಿತಾ ಇದ್ದಾರೆ. ಚಿತ್ರದ ಬಗ್ಗೆ ಏನು ಮಾತಾಡೋಗಿಲ್ಲ. ಬಟ್ ಪಿಕ್ಟೋರಿಯಲ್ ಫೋಟೋಗ್ರಫಿ ಮಾಡುವಂಥ ಸಂಖ್ಯೆ ಕಡಿಮೆ ಆಗಿದೆ ಅಂದ್ರೆ ಇಲ್ವೇ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು 2002ರಲ್ಲಿ ನನಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಾಗ ಸುಮಾರು 8 ಜನ ಅಪ್ಲೈ ಮಾಡಿದ್ರು ಅಂತಾರಾಷ್ಟ್ರೀಯ ಮನ್ನಣೆಗೆ. 8 ಜನದಲ್ಲಿ ನಾನು ಒಬ್ಬ. ಅದರಲ್ಲಿ 7 ಜನ ಬಂದ್ಬಿಟ್ಟು ಅಂತಾರಾಷ್ಟ್ರೀಯ ಪ್ರಶಸ್ತಿ ತಗೊಂಡವರು ಎಲ್ಲರೂ ಒಂದೇ ಸಬ್ಜೆಕ್ಟ್ ಅಲ್ಲಿ ತಗೊಂಡ್ರು, ಅಂದ್ರೆ ವೈಲ್ಡ್ ಲೈಫ್ ಅಲ್ಲಿ ತಗೊಂಡ್ರು. ನಾನು ಒಬ್ಬನೇ ಇಡೀ ಏಷ್ಯಾ ಖಂಡದಲ್ಲಿ 8 ಜನದಲ್ಲಿ ನಾನು ಒಬ್ಬನೇ ಪಿಕ್ಟೋರಿಯಲ್ ಅನ್ನೋ ಸಬ್ಜೆಕ್ಟ್ ಮೇಲೆ ಡಿಸ್ಟಿಂಕ್ಷನ್ ತಗೊಂಡಿದ್ದು. ಓಕೆ, ಇನ್ನು ಒಬ್ಬ ಛಾಯಾಚಿತ್ರಗಾರ ಯಾವೆಲ್ಲ ಒಂದು ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕು ಒಂದು ಫೋಟೋನ ಕ್ಲಿಕ್ಕಿಸುವಾಗ? ಫೋಟೋ ಕ್ಲಿಕ್ಕಿಸಬೇಕಾದ್ರೆ ಮೊದಲು ಆ ಫೋಟೋ ನಾವೇನು ತೆಗಿತಾ ಇದೀವಿ ಆ ಸಬ್ಜೆಕ್ಟ್ ಬಗ್ಗೆ ನಮಗೆ ಒಲವು ಇರಬೇಕು. ಮತ್ತೆ ಅದ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿರ್ಬೇಕಾಗುತ್ತೆ. ಸುಮ್ಮನೆ ನಾವೇನೋ ಕಾಟಾಚಾರಕ್ಕೆ ಹೋಗ್ಬಿಟ್ಟು ಫೋಟೋ ತೆಗಿತೀವಿ ಅಂದ್ರೆ ಬರೋದಿಲ್ಲ. ಅದ್ರ ಬಗ್ಗೆ ಪ್ರೀತಿ ಇರಬೇಕು. ನಾನು ಯಾವುದೋ ಒಂದು ಬೆಳಿಗ್ಗೆ ಸನ್ರೈಸ್ ಟೈಮಲ್ಲಿ ಒಂದು ಹುಲ್ ಕಡ್ಡಿ ನೋಡ್ತೀನಿ ಅಂದ್ರೆ ಆ ಹುಲ್ ಬಗ್ಗೆ ನನಗೆ ಬಿಡುತ್ತೆ ಅದ್ರ ಮೇಲೆ. ಯಾಕಂದ್ರೆ ಹುಲ್ಲನ್ನ ಬೇರೆ ಟೈಮಲ್ಲಿ ನೋಡಿದ್ರೆ ಅದು ಬರೀ ಹುಲ್ಲಾಗಿ ಕಾಣುತ್ತೆ. ಅದೇ ಬೆಳಗಿನ ಜಾವದಲ್ಲಿ ಸೂರ್ಯನ ಬೆಳಕು ಬೀಳ್ತಾ ಇರುತ್ತೆ, ಅದ್ರ ಮೇಲೆ ಒಂದು ನೀರಿನ ಹನಿ ಎಲ್ಲ ಕೂತಿರುತ್ತೆ. ಅದನ್ನ ವಿಜುವಲೈಸ್ ಮಾಡೋಂಥ ನಮಗೆ ನಾಲೆಜ್ ಬೇಕು, ಅಥವಾ ಅದನ್ನ ಅನುಭವಿಸುವಂತ ಶಕ್ತಿ ಬೇಕು, ಆ ಒಂದು ಪ್ರೀತಿ ಇರಬೇಕು ನಮ್ಗೆ ಆ ವಸ್ತು ಮೇಲೆ. ಸೊ ಹಾಗಾಗಿ ಆತ ಸಮಯದಲ್ಲಿ ನಾವು ತೆಗೆದಂತ ಚಿತ್ರ ನಿಜವಾಗ್ಲೂ ಅದ್ಭುತವಾಗಿ ಬರುತ್ತೆ. ಓಕೆ, ಇನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಂತ ಚಿತ್ರ ತಮ್ಮದು ಯಾವ್ದಾಗಿತ್ತು, ಯಾವ ಇಸ್ವಿಯಲ್ಲಿ? ರಾಷ್ಟ್ರ ಮಟ್ಟದಲ್ಲಿ ನಾನು ಸುಮಾರು ಒಂದು 1995ರಿಂದ ನನ್ನ ಚಿತ್ರಗಳು ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ. ಇದುವರೆಗೂ ರಾಷ್ಟ್ರ ಮಟ್ಟದಲ್ಲಿ ಒಂದು 25ರಿಂದ 30 ಪ್ರಶಸ್ತಿಗಳು ಬಂದಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು 10 ಪ್ರಶಸ್ತಿಗಳು ಬಂದಿದೆ. ಮತ್ತೆ AFIP ಅನ್ನೋ ಒಂದು ಡಿಸ್ಟಿಂಕ್ಷನ್ ಅಂತಾರಾಷ್ಟ್ರೀಯ ಸಂಸ್ಥೆ ನನಗೆ ಅದೊಂದು ಬಿರುದು ತರ ಕೊಟ್ಟಿದೆ. ಓಕೆ, ಮೊದಲ ರಾಷ್ಟ್ರೀಯ ಬಹುಮಾನ ಬಂದಂತ ಛಾಯಾಚಿತ್ರ ಯಾವ್ದಾಗಿತ್ತು? ಹೇಗಿತ್ತು ಎಕ್ಸ್ಪೀರಿಯನ್ಸು? ಏನ್ ಅನ್ನಿಸ್ತು ಮೊದಲು ಫಸ್ಟ್ ಟೈಮ್ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡಾಗ ಏನ್ ಅನಿಸ್ತು? ನನಗೆ ರಾಷ್ಟ್ರ ಮಟ್ಟ ಅನ್ನಿಸ್ಲಿಲ್ಲ. ನನಗೆ ಅದಕ್ಕಿಂತ ಮೊದಲು ನನಗೆ 93ರಲ್ಲಿ ನಾನು YPSಗೆ ಸದಸ್ಯನಾಗಿ ಹೋದಾಗ ಮೊದಲನೇ ನನಗೆ ಮೊದಲನೇ ಬಹುಮಾನ ಬಂತು. ಅಂದ್ರೆ ನಾನು ಅಲ್ಲಿ ಮೆಂಬರ್ ಆಗಿ ಸೇರ್ಕೊಂಡೆ, ಕಲಿಯೋಣ ಅಂದ್ಬಿಟ್ಟು. ಅದಾಗಿದ್ದು ಸೇರೋಡಕ್ಕೊಂಡಿದ್ದು 2 ತಿಂಗಳಲ್ಲೇ ಅಲ್ಲೊಂದು ಸ್ಪರ್ಧೆ ಏರ್ಪಟ್ಟಾಯ್ತು ರಾಜ್ಯ ಮಟ್ಟದಲ್ಲಿ. ಸ್ಪರ್ಧೆಗೆ ಸರಿ ನನ್ನ ತೆಗೆದಿರೋದು ನನ್ನ ಅನಿಸಿಕೆಗಳು, ನನ್ನ ಭಾವನೆಗಳು ಹೇಗಿದೆ ಅದು ಕೊಟ್ಟು ನೋಡೋಣ.
ಇದುವರೆಗೂ ಎಷ್ಟು ರಾಷ್ಟ್ರೀಯ ಬಹುಮಾನಗಳನ್ನ ಪಡೆದಿದ್ದೀರಿ? ಎಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಂತ ಛಾಯಾಚಿತ್ರಗಳು ಯಾವುದು? ನನಗೆ ಇದುವರೆಗೂ ಒಂದು 25ರಿಂದ 30 ರಾಷ್ಟ್ರ ಮಟ್ಟದಲ್ಲಿ ಬಂದಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು 10 ಪ್ರಶಸ್ತಿಗಳು ಬಂದಿದೆ. ಹಾಲೆಂಡ್, ಕೆನಡಾ, ಆಸ್ಟ್ರಿಯಾ ಇಲ್ಲೆಲ್ಲ ನನ್ನ ಛಾಯಾಚಿತ್ರಗಳು ಪ್ರದರ್ಶನ ಕಂಡಿದೆ. ಓಕೆ, ಓವರ್ ಆಲ್ ಎಷ್ಟು ಪ್ರದರ್ಶನಗಳನ್ನ ನೀಡಿದ್ದೀರಿ ಇದುವರೆಗೂ? ನಂದು ಇದುವರೆಗೂ ಭಾರತದ ಎಲ್ಲಾ ರಾಜ್ಯಗಳಲ್ಲೂ ನನ್ನ ಚಿತ್ರಗಳು ಗ್ರೂಪ್ ಎಕ್ಸಿಬಿಷನ್ ಅಲ್ಲಿ ಎಕ್ಸಿಬಿಷನ್ ಆಗಿದೆ. ಅಂದ್ರೆ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದಾಗ ಎಕ್ಸಿಬಿಷನ್ ಆಗಿದೆ. ಅದು ಬಿಟ್ಟು ವಿದೇಶಗಳಲ್ಲೂ ಎಕ್ಸಿಬಿಷನ್ ಆಗಿದೆ. ನಾನು ಇದುವರೆಗೂ ಒನ್ ಮ್ಯಾನ್ ಶೋ ಒಂದು 3 ಕಡೆ ಮಾಡಿದ್ದೀನಿ. ನ್ಯಾಷನಲ್ ಹೈಸ್ಕೂಲ್ ಗ್ರೌಂಡ್ ಅಲ್ಲಿ ಮಾಡಿದ್ದೀನಿ, ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ಮಾಡಿದ್ದೀನಿ, ಮತ್ತೆ ಮೈಸೂರಲ್ಲಿ ಒಂದು ಕಡೆ ಮಾಡಿದ್ದೀನಿ. 3 ನನ್ನ ಒನ್ ಮ್ಯಾನ್ ಶೋಗಳು ಮಾಡಿದ್ದೀನಿ. ಮೋಸ್ಟ್ ಮೆಮೊರಬಲ್ ಅನ್ಸುವಂಥದ್ದು ಯಾವುದು? ಮೋಸ್ಟ್ ಮೆಮೊರಬಲ್ ಅನ್ಸೋದು ನನಗೆ, ನಾನು ಕಾರ್ಯಾಗಾರ ಮಾಡಬೇಕಾದ್ರೆ ನನಗೆ ಮೈಸೂರು ಮಾನಸ ಗಂಗೋತ್ರಿಯಲ್ಲಿ ಮೊದಲನೇ ಬಾರಿಗೆ ನಾನು ನಿಜವಾಗ್ಲೂ ಫೋಟೋಗ್ರಫಿ ಕ್ಲಾಸ್ ತಗೊಳ್ಬೇಕಾದ್ರೆ ನನಗೆ ಮೈಯೆಲ್ಲ ಜುಮ್ ಅಂತು. ಯಾಕಂದ್ರೆ ಅಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಇರ್ಬೋದು, ಜೆ ಶಿವರುದ್ರಪ್ಪನವರು ಇಂಥವರೆಲ್ಲ ಓದಿದಂಥ ವೇದಿಕೆ ಅದು. ಅಲ್ಲಿ ಬಂದ್ಬಿಟ್ಟು ನಾನು ಕೇವಲ SLC ಓದ್ಬಿಟ್ಟು ಅಲ್ಲಿನ ಒಂದು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಕ್ಲಾಸ್ ತಗೊಳ್ತಾ ಇದ್ದೀನಿ ಅಂದಿದ್ದು ಅದೊಂದು ನನಗೆ ನಿಜವಾಗ್ಲೂ ತುಂಬಾ ಖುಷಿ ಕೊಡುವಂಥ ವಿಷಯ. ಓಕೆ, ಇದು ಈ ವರ್ಕ್ಶಾಪ್ಸ್ ಎಲ್ಲ ಯಾವಾಗ ಶುರು ಮಾಡಿದ್ರಿ? ಮೊದಲ ವರ್ಕ್ಶಾಪ್ ಯಾವ್ದಾಗಿತ್ತು ತಮ್ಮದು? ಮೊದಲ ವರ್ಕ್ಶಾಪ್ ನಾನು ಬೇಸಿಕಲಿ ನನಗೆ YPS ಅಲ್ಲಿ ನಾನು ಏನು ಕಲ್ತಿದ್ದೀನೋ ಅಲ್ಲಿ ಹಿರಿಯರೆಲ್ಲ ನನ್ನನ್ನು ಗುರುತಿಸ್ಬಿಟ್ಟು, ಶ್ರೀನಿವಾಸ್ ಇದ್ರ ಸಬ್ಜೆಕ್ಟ್ ಬಗ್ಗೆ, ಪೋರ್ಟ್ರೇಟ್ ಇದ್ರ ಬಗ್ಗೆ ನಿಮಗೆ ಸಾಕಷ್ಟು ಒಲವಿದೆ, ನಿಮ್ಮ ಒಂದು ಚಿತ್ರಗಳು ತುಂಬಾ ಚೆನ್ನಾಗಿದೆ, ರಾಷ್ಟ್ರ ಮಟ್ಟದಲ್ಲಿ ಇದ್ರ ಆಗಾಗಲೇ ನಾನು ಹೆಸರು ಮಾಡಿದ್ದೆ. ಸೊ ಹಾಗಾಗಿ ಅಲ್ಲೇ ನನಗೆ ಬೇಸಿಕಲಿ ಸ್ಟಾರ್ಟಿಂಗ್ ಅಲ್ಲಿ ವರ್ಕ್ಶಾಪ್ ಮಾಡಿ ನಿಮ್ಮ ಕಲೆನ ಇನ್ನ ಜೂನಿಯರ್ಸ್ ಕಲ್ತ್ಕೊಂಡು ಹೋಗ್ಲಿ ಅನ್ನೋ ಈ ವಿಚಾರದಲ್ಲಿ ನನಗೆ ಮೊದಲನೇ ಅವಕಾಶ ಅಲ್ಲೇ ಸಿಕ್ತು. ಅದಾದ್ಮೇಲೆ ನಾನು ಆಲ್ಮೋಸ್ಟ್ ತಮಿಳ್ನಾಡಲ್ಲಿ ಆರ್ಗನೈಸ್ ಮಾಡಿದ್ದೀನಿ, ಮೈಸೂರಲ್ಲಿ, ಹಂಪಿಯಲ್ಲಿ, ಭದ್ರಾವತಿಯಲ್ಲಿ, ಹುಬ್ಬಳ್ಳಿಯಲ್ಲಿ ಮಾಡಿದ್ದೀನಿ, ಬಳ್ಳಾರಿಯಲ್ಲಿ ಮಾಡಿದ್ದೀನಿ, ಮೈಸೂರು, ಇದೇ ಥರ ರಾಜ್ಯದ ನಾನಾ ಕಡೆಗಳಲ್ಲಿ ಕಾರ್ಯಾಗಾರಗಳನ್ನ ಮಾಡಿದ್ದೀನಿ. ಓಕೆ, ಈ ಒಂದು ಕಾರ್ಯಾಗಾರ ಯಾವ ರೀತಿಯ ವಿಶೇಷತೆಗಳಿಂದ ಕೂಡಿರುತ್ತೆ? ನಂದು ಮುಖ್ಯ ಸಬ್ಜೆಕ್ಟ್ ಅಂದ್ರೆ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ನನ್ನದೇ ಆದ ಭಿನ್ನತೆಯನ್ನು ಕಂಡುಕೊಂಡಿದ್ದು ಅಂದ್ರೆ ನಾನು ಪೋರ್ಟ್ರೇಟ್ ಫೋಟೋಗ್ರಫಿಯಲ್ಲಿ. ಸೊ ಹಾಗಾಗಿ ನಾನು ಪೋರ್ಟ್ರೇಟ್ ಲೈಟಿಂಗ್ ಬಗ್ಗೆ, ಯಾಕಂದ್ರೆ ಇವತ್ತು ಅದೊಂದು ಪೋರ್ಟ್ರೇಟ್ ತುಂಬಾ ಒಳ್ಳೆ ಫೋಟೋಗ್ರಫಿ ಕಲೆ. ಇವತ್ತೇನಾಗ್ಬಿಟ್ಟಿದೆ, ಆ ಕಲೆನ ಅಷ್ಟಾಗಿ ಫೋಟೋಗ್ರಾಫರ್ಸ್ ಮರೀತಾ ಇದ್ದಾರೆ. ಸೊ ನಾನು ಅದರಲ್ಲಿ ಏನಾದರೂ ಇದು ಮಾಡಬೇಕು, ಯುವ ಜನತೆಯಲ್ಲಿ ಅದಕ್ಕೊಂದು ಒಲವು ಮೂಡಿಸಬರಬೇಕು ಅನ್ನೋ ಇದರಲ್ಲಿ ನಾನು ಆದಷ್ಟು ಪೋರ್ಟ್ರೇಟ್ ಸಬ್ಜೆಕ್ಟ್ ಇದ್ರ ಮೇಲೆ ಲೈಟಿಂಗು ಮತ್ತೆ ಕಂಪೋಸಿಷನ್ ಮೇಲೆ ನಾನು ಕ್ಲಾಸಸ್ ಕಂಡಕ್ಟ್ ಮಾಡ್ತೀನಿ. ಈಗಾಗಲೇ ನನ್ನ ಇವರು ಲಂಡನ್ ಮೇಯರ್ ಆಗಿದ್ದರು, ನಮ್ಮ ಕನ್ನಡದವರು, ನೀರಜ್ ಪಾಟೀಲ್, ಅವರು ಸಹ ನಾನು ಎಲ್ಲೋ ಯಾವುದೋ ಚಿತ್ರನ ಯಾರ್ದೋ ಮನೇಲಿ ನೋಡ್ಬಿಟ್ಟು ನನಗೆ ಕಾಲ್ ಮಾಡಿದ್ರು, ಶ್ರೀನಿವಾಸ್ ಈ ಚಿತ್ರ ತುಂಬಾ ಚೆನ್ನಾಗಿದೆ, ಅಡ್ವಾಣಿ ಅವ್ರದ್ದು ಒಂದು ಚಿತ್ರ ತೆಗೆದಿದೆ, ಪೋರ್ಟ್ರೇಟ್ ಮಾಡಿದ್ದೆ, ಅನಂತಕುಮಾರ್ ಅಡ್ವಾಣಿ ಅವ್ರದ್ದು. ಸೊ ಆ ಚಿತ್ರ ನೋಡ್ಬಿಟ್ಟು ನನಗೆ ಕಾಲ್ ಮಾಡಿದ್ರು, ಶ್ರೀನಿವಾಸ್ ಅವರೇ ತುಂಬಾ ಅದ್ಭುತವಾಗಿದೆ, ನಿಮ್ಮ ನಂಬರ್ನ ಕಲೆಕ್ಟ್ ಮಾಡ್ಕೊಂಡೆ, ನಂದು ಒಂದು 2 ಚಿತ್ರಗಳಾಗಬೇಕಲ್ಲ ಅಂತ ಹೇಳಿದ್ರು. ನನಗೆ ಆಗ ನೀರಜ್ ಪಾಟೀಲ್ ಯಾರಂತಾನೆ ಪರಿಚಯ ಇರಲಿಲ್ಲ. ಸರಿ, ನನ್ನನ್ನು ಬಂದು ಇಂಥ ಕಡೆ ಆಫೀಸಲ್ಲಿ ಇದನ್ನು ಭೇಟಿ ಮಾಡಿ ಅಂದ್ರು. ಅವ್ರನ್ನ ಭೇಟಿ ಆದ್ಮೇಲೆ ನನಗೆ ತುಂಬಾ ಖುಷಿ ಆಯ್ತು. ನಮ್ಮ ಕನ್ನಡದವರು ಒಂದು ಹೆಮ್ಮೆ ನನಗೆ, ನೀರಜ್ ಪಾಟೀಲ್ ಅವರು ಹೋಗಿ ಇವತ್ತು ಲಂಡನಲ್ಲಿ ಮೇಯರ್ ಆಗಿದ್ದಾರೆ ಅಂದ್ರೆ ಅದೊಂದು ಹೆಮ್ಮೆ. ಬಟ್ ಅಂಥವ್ರಿಗೆ ಒಂದು ಪೋರ್ಟ್ರೇಟ್ ಮಾಡ್ಕೊಡೋ ಅವಕಾಶ ಸಿಗ್ತಾ ಇದೆಯಲ್ಲ ಅಂತ ತುಂಬಾ ಖುಷಿಯಿಂದ ಒಪ್ಕೊಂಡೆ. ಅವರು ಒಂದು ಮೇಯರ್ ಅಲ್ಲಿರುವಂತ ಒಂದು ಡ್ರೆಸ್ ಅಲ್ಲಿ, ಲಂಡನ್ ಮೇಯರ್ ಡ್ರೆಸ್ ಅಲ್ಲಿ ಇರುವಂತ ಒಂದು ಚಿತ್ರನ ಮಾಡಿಸ್ಕೊಂಡ್ರು, ತುಂಬಾ ಖುಷಿ ಕೊಟ್ಟರು. ಫೋಟೋ ನೋಡ್ಬಿಟ್ಟು ಒಂದೇ ಮಾತು ಹೇಳಿದ್ರು ಅವರು, ಶ್ರೀನಿವಾಸ್ ನಾವು ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಮತ್ತೆ ಅವರು ಅದರ ಚಾರ್ಜಸ್ ಕೊಟ್ಟು ನನಗೊಂದು ಖುಷಿಯಿಂದ ಒಂದು ಕಾಸ್ಟ್ಲಿ ಪೆನ್ ಒಂದು ಕೂಡ ಪ್ರೆಸೆಂಟ್ ಮಾಡಿದ್ರು. ಇವತ್ತು ನನಗೆ ಆಗಾಗ ಫೋನ್ ಮಾಡ್ತಾರೆ ಬೆಂಗಳೂರು ಬಂದಾಗ. ಹೆಚ್ಚು ಜನಪ್ರಿಯತೆಯನ್ನ ಕಂಡಂತ ಛಾಯಾಚಿತ್ರಗಳು ಯಾವುದು? ನನ್ನದು ಲಾಲ್ ಬಾಗಿನ ಚಿತ್ರ, ಅದು ಕರ್ನಾಟಕದ ಪ್ರಸಿದ್ಧ ಎಲ್ಲ ಒಂದು ದಿನಪತ್ರಿಕೆಗಳು ಮತ್ತು ಮ್ಯಾಗಝೈನಲ್ಲಿ ಪಬ್ಲಿಷ್ ಆಗಿದೆ. ಮತ್ತು ಅಷ್ಟೇ ನನಗೆ ಹೆಸರು ಮತ್ತು ದುಡ್ಡು 2 ತಂದು ಕೊಡ್ತಂಥ ಚಿತ್ರ. ಅದ್ರ ಜೊತೆಲಿ ನನ್ನ ಹಂಪಿ ಚಿತ್ರಗಳು ಸಾಕಷ್ಟು ಮಾರಾಟ ಕಂಡಿದೆ, ಎಕ್ಸಿಬಿಷನ್ ಕಂಡಿದೆ, ನನಗೆ ಸಾಕಷ್ಟು ಕೀರ್ತಿ ಹೆಸರು ತಂದು ಕೊಟ್ಟಿದೆ. ಓಕೆ, ಇನ್ನು ಕೆಲವೊಂದು ಬರ್ಡ್ಸ್ ಮೇಲೆ ಇರ್ಬೋದು ಅಥವಾ ವೈಲ್ಡ್ ಲೈಫ್ ಬಗ್ಗೆ ಕೆಲವೊಂದು ನ್ಯೂಸ್ ಪೇಪರ್ಸ್ಗೆ ಅಥವಾ ಆರ್ಟಿಕಲ್ಸ್ ಕೂಡ ಬರೀತಿದ್ರಿ ಮಕ್ಕಳಿಗೋಸ್ಕರ, ಅದರ ಅನುಭವ ಹೇಗಿತ್ತು? ಮೊದಲು ನಾನು ಪಕ್ಷಿಕಾಶಿ ಅಂತ ಕನ್ನಡ ಪ್ರಭದಲ್ಲಿ ಬರೀತಾ ಇದ್ದೆ. ನನಗೆ ಪಕ್ಷಿಗಳ ಬಗ್ಗೆ ಜಾಸ್ತಿ ಒಲವಿದೆ, ಪ್ರಾಣಿಗಳಿಗಿಂತ ಪಕ್ಷಿಗಳ ಬಗ್ಗೆ ಒಲವು ಜಾಸ್ತಿ ಇದೆ. ಸೊ ಪಕ್ಷಿಗಳು ಇವತ್ತು ನಿಜವಾದ ಒಂದು ಅಪಾಯದ ಅಂಚಿನಲ್ಲಿದೆ. ಸೊ ಹಾಗಾಗಿ ಪಕ್ಷಿಗಳ ಬಗ್ಗೆ ಒಲವಿರೋದ್ರಿಂದ ಮಕ್ಕಳಿಗೆ ಪಕ್ಷಿಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಕನ್ನಡಪ್ರಭದಲ್ಲಿ ಪಕ್ಷಿಕಾಶಿ ಅನ್ನೋ ಒಂದು ಅಂಕಣ ಪ್ರಾರಂಭ ಮಾಡಿದೆ. ಅದರಲ್ಲಿ ಪಕ್ಷಿಗಳ ಬಗ್ಗೆ, ಪಕ್ಷಿಗಳ ಜೀವನದ ಬಗ್ಗೆ, ಅದರ ಶೈಲಿಗಳ ಬಗ್ಗೆ, ಅಂದರೆ ನಾನೇ ಅದನ್ನು ಫೋಟೋಗ್ರಾಫ್ ಮಾಡಿ ನಾನು ಅದ್ರ ಬಗ್ಗೆ ಸ್ಟಡಿ ಮಾಡಿದಾಗ ನನಗೆ ಏನು ಅನುಭವಗಳಾಯಿತು ಅದನ್ನೇ ಬರೀತಾ ಇದ್ದೆ. ಮತ್ತು ನಾನೆಲ್ಲೋ ಇಂಟರ್ನೆಟ್ ಮೂಲಕ ಡೌನ್ಲೋಡ್ ಮಾಡಿ ಅಥವಾ ಕಾಪಿ ಮಾಡಿ ಬರೀತಾ ಇರಲಿಲ್ಲ. ನಾನು ಖುದ್ದಾಗಿ ಹೋಗಿ ಫೀಲ್ಡಲ್ಲಿ ಹೋಗಿ ಪಕ್ಷಿಗಳನ್ನ ಸ್ಟಡಿ ಮಾಡಿ ಅದರ ಛಾಯಾಚಿತ್ರ ತೆಗೆದು ಮತ್ತು ಅದನ್ನು ನಾನು ಪತ್ರಿಕೆಯಲ್ಲಿ ಪ್ರಕಟಿಸ್ತಾ ಇದ್ದೆ. ಇದಾದ ನಂತರ ವಿಜಯವಾಣಿಯಲ್ಲಿ ಸುಮಾರು ನನ್ನ 100 ಪಕ್ಷಿಗಳ ಬಗ್ಗೆ ಲೇಖನ ಪ್ರಕಟ ಆಯಿತು. ವನಸಿರಿ ಅನ್ನೋ ಹೆಸರಲ್ಲಿ ವಿಜಯವಾಣಿಯಲ್ಲಿ ತುಂಬ ಒಳ್ಳೆಯ ಹೆಸರು ಕೊಡ್ತು, ನನಗೆ ಒಳ್ಳೆಯ ಕೀರ್ತಿ ಕೊಡ್ತು. ಮತ್ತು ಅದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಮಕ್ಕಳಿಗೋಸ್ಕರ ಒಂದು ಕನ್ನಡದಲ್ಲಿ
ಪಕ್ಷಿಗಳ ಬಗ್ಗೆ ಒಂದು ಮಾಹಿತಿ ಕೊಡುವಂಥ ಒಂದು ಸಣ್ಣ ಪುಸ್ತಕ ತರಬೇಕು ಅನ್ನೋ ಒಂದು ಆಸೆ ಇದೆ. ಓಕೆ, ಇನ್ನು ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ಶ್ರೀನಿವಾಸ್? ಮುಂದೆ ದಾರಿ ದೊಡ್ಡದಿದೆ. ಸೊ ಕನಸುಗಳು ಇದೆ. ಮಧ್ಯದಲ್ಲಿ ನಾನು ಸ್ಕೂಲ್ ಮಟ್ಟದಲ್ಲಿದ್ದಾಗ ಏನೋ ಒಂದಷ್ಟು ಚಿತ್ರಗಳನ್ನ ಗೀಚ್ತಾ ಇದ್ದೆ. ಅದಾದ್ಮೇಲೆ ನಾನು 25 ವರ್ಷ 30 ವರ್ಷ ಪೆನ್ಸಿಲ್ ಪೆನ್ನೇ ಮಿಟ್ಟಿರಲಿಲ್ಲ. ಒಂದು ಸಲ ನಾನು ನಮ್ಮ ಕೃಷ್ಣರಾಜಪುರ ಭಾಗದಲ್ಲಿ ಜೂಬ್ಲಿ ಕಾಲೇಜ್ ಅಂತ ಒಂದು ಕಾಲೇಜ್ ಇದೆ. ಆ ಕಾಲೇಜಲ್ಲಿ ಒಂದ್ಸಲ ನನ್ನ ಆರ್ಟ್ ಕ್ಲಬ್ ಉದ್ಘಾಟನೆಗೆ ನನ್ನನ್ನು ಕರೆದ್ರು ಮುಖ್ಯ ಅತಿಥಿಯಾಗಿ. ಸರಿ, ಹೋಗಿ ಉದ್ಘಾಟನೆ ಮಾಡ್ಬಿಟ್ಟು ಬಂದೆ. ಮಾಡಿದ್ಮೇಲೆ ಅನ್ನಿಸ್ತು, ನಾನು ಆರ್ಟ್ ಕ್ಲಬ್ನ ಉದ್ಘಾಟನೆ ಮಾಡಿದ್ನಲ್ಲ ಒಬ್ಬ ಫೋಟೋಗ್ರಾಫರ್ ಆಗಿ, ನನಗೆ ಇದು ಸರಿನಾ ಅನ್ನಿಸ್ತು. ಸರಿ, ಒಬ್ಬ ಆರ್ಟಿಸ್ಟ್ ಆಗಿ ಇದನ್ನು ಉದ್ಘಾಟನೆ ಮಾಡಿದರೆ ಚೆನ್ನಾಗಿರೋದಲ್ಲ, ಸರಿ ಈಗಲೂ ಏನಾದರೂ ಪ್ರಯತ್ನ ಪಡೋಣ ಅನ್ನೋದಕ್ಕೋಸ್ಕರ ಏನು ಮಾಡಿದೆ, 2013 ಮತ್ತೆ ಚಿತ್ರ ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ. ಆ ಟೈಮಲ್ಲಿ ನನಗೆ ಯಾವ ಪೇಂಟ್ ಯೂಸ್ ಮಾಡಬೇಕು, ನನಗೆ ಯಾವುದೇ ಇದು ಶೈಕ್ಷಣಿಕವಾಗಿ ನನಗೆ ಯಾವುದೇ ಇದಿಲ್ಲ. ಸೊ ಹಾಗಾಗಿ ಯಾವುದೋ ಒಂದು ಪೇಂಟ್ ಸಿಕ್ತು, ವಾಟರ್ ಕಲರು, ಪಕ್ಕದಲ್ಲೇ ಹೋಗಿ ಒಂದು ಅಂಗಡಿಯಿಂದ ತೊಗೊಂಬಂದೆ, ಪ್ರಯತ್ನ ಪಟ್ಟೆ. ಯಾಕೋ ಸಮಾಧಾನ ಆಗಲಿಲ್ಲ. ಮತ್ತೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದೆ. ಪ್ರಾಕ್ಟೀಸ್ ಆದಮೇಲೆ ಚಿತ್ರಗಳು ಚೆನ್ನಾಗಿ ಬರ್ತಾಯಿತ್ತು. ಆಗಾಗಲೇ ನನಗೆ ವರ್ಮಾಜಿಯವ್ರ ಒಂದು ಪರಿಚಯ ಇದ್ದಿದ್ದರಿಂದ ಮತ್ತೆ ವರ್ಮಾಜಿಯವ್ರ ಹತ್ರ ತೊಗೊಂಡೋದೆ. ಸರ್, ಈ ಥರ ಮಾಡಬೇಕು ಅಂತ ಇದ್ದೀನಿ, ಏನು ಮಾಡಬೇಕು, ಏನು ಕಲರ್ ಬಳಸಬೇಕು, ಬೇಸಿಕೇ ನನಗೆ ಗೊತ್ತಿಲ್ಲ, ಏನು ಕಲರ್ ಬಳಸಬೇಕು, ಬರೆಯೋದಕ್ಕೆ ಏನು ಪೆನ್ಸಿಲ್ ಬಳಸಬೇಕು ಅನ್ನೋದೇ ಗೊತ್ತಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಅವರು ಹೇಳಿಕೊಟ್ರು. ಬರೀ 1 ವರ್ಷದಲ್ಲಿ ನೀವು ಈಗ ಏನು ಚಿತ್ರಗಳು ನೋಡ್ತಾ ಇದ್ದೀರೋ, ನಾನು ಕಲ್ತಿದ್ದು ಮತ್ತು ಫೈನಲ್ ಆಗಿ ಬರೆದಿರೋದು ಇಡೀ ನನ್ನ ಈ ಛಾಯಾಚಿತ್ರಗಳು ಬರೀ 1 ವರ್ಷದಲ್ಲಿ ಚಿತ್ರಕಲೆಯಲ್ಲಿ ನಾನು ಬರೆದಿರೋಂಥದ್ದು. ಇದಾದಮೇಲೆ ವರ್ಮಾಜಿ ಅವರು ನನಗೆ ಗೈಡ್ ಮಾಡಿದ್ರು, ಇಲ್ಲ ನೀವು ಪೋಸ್ಟ್ ಕಲರ್ ಬೇಡ, ವಾಟರ್ ಕಲರಲ್ಲೇ ಬರೀರಿ, ಲೇಯರ್ಸ್ ಈ ಥರ ಬರಬೇಕು ಅಂತ ಹೇಳಿ. ಸೊ ಅದಾದಮೇಲೆ ನಾನು ಪ್ರಾಕ್ಟೀಸ್ ಮಾಡಿ 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 ಕೆಲವು ಚಿತ್ರಗಳನ್ನ ಸಹ ಬರ್ತಾ ಇದ್ದೀನಿ. ವೈಲ್ಡ್ ಲೈಫಲ್ಲಿ ಏನಾದರೂ ಚಿತ್ರ ಬರೆದು ವೈಲ್ಡ್ ಲೈಫ್ ಬಗ್ಗೆನೇ, ಪ್ರಾಣಿ ಪಕ್ಷಿಗಳ ಬಗ್ಗೆ ಒಂದಷ್ಟು ಚಿತ್ರ ಮಾಡಿ ಎಕ್ಸಿಬಿಷನ್ ಮಾಡಬೇಕು ಅನ್ನೋ ಒಂದು ಕನಸಿದೆ. ಓಕೆ, ಇವತ್ತಿನ ದಿನಗಳಲ್ಲಿ ನಾವು ನೋಡುವಾಗ ಈ ಫೋಟೋಗ್ರಫಿ ಅನ್ನುವಂಥದ್ದು ಬಹಳ ಕಮರ್ಷಿಯಲ್ ಆಗ್ತಿರುವಂಥದ್ದು ಅಥವಾ ಕಮರ್ಷಿಯಲ್ ಆಸ್ಪೆಕ್ಟ್ ಇಂದ ನೋಡುವಂಥ ದೃಷ್ಟಿಕೋನ, ಅದನ್ನೆಲ್ಲ ಕಂಡಾಗ ಏನನ್ಸುತ್ತೆ? ಅಲ್ಲ, ಇವತ್ತು ನಾನು 2 ಇದರಲ್ಲೂ ನೋಡ್ಬಿಟ್ಟಿದ್ದೀನಿ. ಒಂದು ಕಮರ್ಷಿಯಲ್ ಆಗು ನೋಡಿದ್ದೀನಿ, ಮದುವೆ ಮನೆಗಳಲ್ಲಿ ಹೋಗಿ ಫೋಟೋ ತೆಗೆದು ಅಲ್ಲೂ ಕಮರ್ಷಿಯಲ್ ಇದನ್ನು ನೋಡಿದ್ದೀನಿ, ಮತ್ತು ಕಲಾತ್ಮಕ ಛಾಯಾಗ್ರಹಣದಲ್ಲೂ 2ರಲ್ಲೂ ನಾನು ಒಂದು ಅನುಭವ ಪಡ್ಕೊಂಡಿದ್ದೀನಿ. ಬಟ್ ಕಲಾತ್ಮಕದಲ್ಲಿ ಫೋಟೋಗ್ರಫಿಗೆ ಇವತ್ತು ತನ್ನದೇ ಆದ ಗೌರವ ಉಳಿಸ್ಕೊಂಡಿದೆ. ಆದರೆ ಕಮರ್ಷಿಯಲ್ ಆಗಿ ನೋಡಿದ್ರೆ ನಿಜವಾಗ್ಲೂ ಫೋಟೋಗ್ರಾಫರ್ಸು ಇವತ್ತು ತಮ್ಮ ಒಂದು ಇದನ್ನು ಕಳ್ಕೊಳ್ತಾ ಇದ್ದಾರೆ, ವ್ಯಕ್ತಿತ್ವನ ಕಳ್ಕೊಳ್ತಾ ಇದ್ದಾರೆ. ಇವತ್ತು ಕ್ಯಾಂಡಿಡ್ ಫೋಟೋಗ್ರಫಿ ಅಂತ ಬಂದಿದೆ ಹೊಸದಾಗಿ. ಕ್ಯಾಂಡಿಡ್ ಫೋಟೋಗ್ರಫಿ ಅನ್ನೋದು ಅವರು ಅದನ್ನು ಬೇಸಿಕ್ಕೆ ತಿಳ್ಕೊಂಡಿರೋದಿಲ್ಲ. ಏನು ಕ್ಯಾಂಡಿಡ್ ಫೋಟೋಗ್ರಫಿ, ಯಾವ ಥರ ಲೈಟಿಂಗ್ ಇರಬೇಕು, ಯಾವ ಥರ ನಾವು ಇವ್ರನ್ನ ಅಪ್ರೋಚ್ ಮಾಡಬೇಕು, ಸಬ್ಜೆಕ್ಟ್ನ ಯಾವ ರೀತಿ ತೆಗಿಬೇಕು, ಯಾವ ಕಡೆಯಿಂದ ತೆಗಿಬೇಕು, ಕ್ಯಾಂಡಿಡ್ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿರೋದಿಲ್ಲ. ಅಂಥವ್ರು ಕೂಡ ಇವತ್ತು ಕ್ಯಾಂಡಿಡ್ ಫೋಟೋಗ್ರಫಿ ಮಾಡ್ತಾರೆ. ಮಾಡಿ ಗಂಡು ಹೆಣ್ಣನ ಬಫೂನ್ಗಳ ಥರ ತೋರಿಸ್ತಾರೆ, ಕೂಲಿಂಗ್ ಗ್ಲಾಸ್ ಹಾಕಿ. ಇದೇ ಕ್ಯಾಂಡಿಡ್ ಅಲ್ಲ, ಬಫೂನ್ಗಳ ಥರ ತೋರಿಸ್ತಾ ಇದ್ದಾರೆ. ಸೊ ಇದು ಇಲ್ಲೆಲ್ಲ ಏನಾಗುತ್ತೆ ಅಂದರೆ, ಅವತ್ತು ಮದುವೆ ಆ ಕ್ಷಣಕ್ಕೆ ಅದು ತಮಾಷೆನೋ ಅಥವಾ ಏನೋ ಒಂದು ಚೆನ್ನಾಗಿ ಕಾಣ್ಬೋದು. ಅದೇ ಆ ಫೋಟೋ ಆಲ್ಬಮಲ್ಲಿ ಪರ್ಮನೆಂಟಾಗಿ ಉಳ್ಕೊಂಡ್ಬಿಟ್ರೆ ಮುಂದೆ ಒಂದು ದಿವಸ ಯಾವತ್ತೋ ಒಂದು ದಿವಸ ಅದು ನಮಗೆ ಒಂಥರ ಅಸಹ್ಯ ಅನಿಸುತ್ತೆ ನೋಡೋದಕ್ಕೆ. ಸೊ ಇದನ್ನೆಲ್ಲ ಇವತ್ತು ತಿದ್ಕೋಬೇಕು. ಆ ಛಾಯಾಗ್ರಹಣಕ್ಕೆ ತನ್ನದೇ ಆದ ಒಂದು ಗೌರವ ಇದೆ. ಅದನ್ನು ನಿಜವಾಗ್ಲೂ ಫೋಟೋಗ್ರಾಫರ್ಸ್ ಉಳಿಸ್ಕೊಂಡು ಹೋದರೆ ಮಾತ್ರ ಅದು ಅವ್ರಿಗೂ ಬೆಲೆ, ಛಾಯಾಗ್ರಹಣಕ್ಕೆಲ್ಲ ಅದು ಪರ್ಸನಲ್ ಆಗಿ ಫೋಟೋಗ್ರಾಫರ್ಗೆ ಬೆಲೆ. ಇನ್ನು ಶ್ರೀನಿವಾಸ್, ಕಡೆಯದಾಗಿ ಇಷ್ಟೆಲ್ಲ ಒಂದು ಸಾಧನೆ ಮಾಡೋದಕ್ಕೆ ಮನೆಯವರು ಕೂಡ ಕಾರಣ ಇರ್ತಾರೆ. ತಮ್ಮ ಕುಟುಂಬದ ಸಹಕಾರ ಹೇಗಿದೆ ನಿಮ್ಮೆಲ್ಲ ಕೆಲಸಗಳಿಗೆ? ಖಂಡಿತ. ನಮಗೆ ನಮ್ಮ ಎಜುಕೇಷನ್ ಮುಗಿತಾ ಇದ್ದಂಗೆ ನಮ್ಮ ತಂದೆಯವ್ರನ್ನ ನಾವು ಕಳ್ಕೊಂಡ್ವಿ. ಅದಾದಮೇಲೆ ನಮಗೆ ಅಣ್ಣಂದರು, ನಮ್ಮ ಅಣ್ಣ ಸುದರ್ಶನ್ ಅಂತ ಇದ್ದಾರೆ, ಲಕ್ಷ್ಮೀಪತಿ, ಮೋಹನ್ ಅಂತ 3 ಅಣ್ಣಂದರು ಇದ್ದಾರೆ, ನಮ್ಮ ಅಕ್ಕಂದು, ಮತ್ತು ನನ್ನ ಶ್ರೀಮತಿ. ನಿಜವಾಗ್ಲೂ ಮನೆಯವರು ತುಂಬ ಕೋಆಪ್ರೇಟ್ ಕೊಡ್ತಿದ್ರು. ಯಾಕಂದರೆ ನಾವು ದಿನಗಟ್ಟಲೆ ಕಾಡಿಗೆ ಹೋಗ್ಬಿಡ್ತಾ ಇದ್ವಿ, ಮನೆ ಕಡೆ ಚಿಂತನೆ ಇರ್ತಿರಲಿಲ್ಲ. ಸೊ ಹಾಗಾಗಿ ನಿಜವಾಗ್ಲೂ ಅವ್ರದ್ದೇ ಆದ ಒಂದು ಜವಾಬ್ದಾರಿ ತೊಗೊಂಡು ಮನೆ ಕಡೆ ನನಗೆ ಯಾವುದೇ ಒಂಥರ ಒತ್ತಡ ಇರ್ತಿರಲಿಲ್ಲ. ಹೊರಗಡೆ ಹೋದ್ರೂ ನನಗೆ ಮನೆ ಕಡೆ ಒತ್ತಡ ಇರ್ತಿರಲಿಲ್ಲ. ಸೊ ಇದೊಂದು ಫೋಟೋಗ್ರಫಿಗೆ ತುಂಬ ಅನುಕೂಲ ಆಯಿತು. ಸೊ ಹಾಗಾಗಿ ನನ್ನದೇ ಆದ ಒಂದು ಫ್ರೀಯಸ್ ಆಫ್ ಮೈಂಡಲ್ಲಿ ನಾನು ಒಳ್ಳೊಳ್ಳೆ ಚಿತ್ರ ತೆಗಿಯೋಕ್ಕಾಯಿತು ಅಂತ ಹೇಳ್ಬೋದು. ಶ್ರೀನಿವಾಸ್, ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ. ಸಾಕಷ್ಟು ತಮ್ಮ ಒಂದು ಛಾಯಾಚಿತ್ರಗಳೇನಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಮತ್ತೊಂದಷ್ಟು ಚಿತ್ರಗಳು ತಮ್ಮಿಂದ ಮೂಡಿ ಬರಲಿ ಅಂತ ಆಶಿಸ್ತೀವಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ನಮಸ್ತೆ ವೀಕ್ಷಕರೇ. ನಾಳೆ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ವಂದನೆಗಳು.